ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು GPA ಸ್ಟಾರ್ ಕುರಿತು ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಟಿ ಟಿ ಅಂತ ಆಗೈತಿ. ಟಿ ಯಾರೆಲ್ಲ ವಂಚಿತರಾಗಿದ್ದಿರಲ್ಲ ಅವ್ರಿಗೆ ಇನ್ನೊಂದಿರೋ ಅವಕಾಶ ಅಂದ್ರೆ ಅದು ಸಿಟೆಟ್ ಅದ್ರಾಗ ಕ್ಲಿಯರ್ ಮಾಡ್ಕೊಂಡು ಅವರು ಕೂಡ GPA ಸ್ಟಾರ್ಗೆ ಅಪಿಯರ್ ಆಗ್ಬೋದು. ಹಾಗಾದ್ರೆ ಈ GPA ಸ್ಟಾರ್ ಅಂದ್ರೆ ಏನು, GPA ಸ್ಟಾರ್ ಅಲ್ಲಿ ಎಷ್ಟು ಪೇಪರ್ ಇರ್ತಾವ, ಜೊತೆಗೆ GPA ಸ್ಟಾರ್ ಎಷ್ಟು ಮಾರ್ಕ್ಸ್ ಇರ್ತೈತಿ, ಜೊತೆಗೆ ಎಷ್ಟು ಟೈಮಿಂಗ್ ಇರ್ತೈತಿ ಎಕ್ಸಾಮ್ ಬರ್ಲಿಕ್ಕೆ, ಮತ್ತೆ ಅದ್ರ ಸಿಲೆಬಸ್ ಏನಂದ್ರೆ ಒಂದಿಷ್ಟು ಮಾಹಿತಿನ ಡಿಸ್ಕಸ್ ಮಾಡ್ತಾ ಇದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ಕೊಂಡು ತನ್ಕೊಂಡು ನೋಡ್ರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ GPA ಸ್ಟಾರ್ ಅಂದ್ರೆ ಏನಂತ ನೋಡೋದಾದ, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ನಾ ಇವತ್ತೇನ್ ಮಾಡ್ತೀನಿ ಡಿಸ್ಕಸ್ ಮಾಡ್ತಿದ್ದೀನಿ. ಇಲ್ಲಿ GPA ಸ್ಟಾರ್ ಅಂದ್ರೆ 6 to 8 ಬರ್ತಾರ. PS ಸ್ಟಾರ್ ಅಂದ್ರೆ 1 to 5 ಬರ್ತೈತಿ. ನೆಕ್ಸ್ಟ್ GPA ಸ್ಟಾರ್ 6 to 8 ಬರ್ತೈತಿ. ನೆಕ್ಸ್ಟ್ HS ಸ್ಟಾರ್ ಅಂದ್ರೆ 9 to 10 ಬರ್ತೈತಿ. ಹಾಗಾದ್ರೆ ಈ GPA ಸ್ಟಾರ್ದಾಗ ಇಲ್ಲಿ ಒಟ್ಟ ಟೋಟಲಿ 3 ಪೇಪರ್ ಇರ್ತಾವ. ಹೌದಾ, 3 ಪೇಪರ್ ಇರ್ತಾವ. ಪೇಪರ್ 1 ನೋಡ್ರಿ, ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3. ಪೇಪರ್ 1 ದಾಗ ಏನೇನ್ ಬರ್ತೈತಿ ಅಂತ ನೋಡಿದ್ರ, ಇಲ್ಲಿ ಸಾಮಾನ್ಯ ಕನ್ನಡ ಬರ್ತೈತಿ, ನೆಕ್ಸ್ಟ್ ಸಾಮಾನ್ಯ ಇಂಗ್ಲಿಷ್ ಬರ್ತೈತಿ, ಸಾಮಾನ್ಯ ಜ್ಞಾನ ಬರ್ತೈತಿ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಬರ್ತೈತಿ, ಅಂದ್ರೆ CDP, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಬರ್ತೈತಿ, ಮತ್ತು ಕಂಪ್ಯೂಟರ್ ಬರ್ತೈತಿ. ಹಾಗಾದ್ರೆ ಇದು ಪೇಪರ್ 1 ಸಿಲೆಬಸ್ ತಗ ನೋಡ್ರಿ, ಸಾಮಾನ್ಯ ಕನ್ನಡ 25 ಮಾರ್ಕ್ಸ್, ಸಾಮಾನ್ಯ ಇಂಗ್ಲಿಷ್ 25 ಮಾರ್ಕ್ಸ್, ಇದು ಸಾಮಾನ್ಯ ಜ್ಞಾನ ಅಂದ್ರೆ GK ನೋಡ್ರಿ, GK ಕೂಡ 25 ಮಾರ್ಕ್ಸ್ ಬರ್ತೈತಿ. ನೆಕ್ಸ್ಟ್ CDP, ಈ CDP ಏನ್ ಬರ್ತೈತಿ ಇದು ಟೋಟಲಿ ಎಷ್ಟ 50 ಮಾರ್ಕ್ಸ್ ಬರ್ತೈತಿ ನೋಡ್ರಿ. ಜೊತೆಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದು 15 ಮಾರ್ಕ್ಸ್. ನೆಕ್ಸ್ಟ್ ಕಂಪ್ಯೂಟರ್ ಇದು 10 ಮಾರ್ಕ್ಸ್. ಅಂದ್ರೆ ಟೋಟಲಿ ಪೇಪರ್ 1 ಎಷ್ಟು ಮಾರ್ಕ್ಸ್ ಇರ್ತೈತಿ ನೋಡೋದ, 150 ಮಾರ್ಕ್ಸ್ ಇರ್ತೈತಿ. 150 ಮಾರ್ಕ್ಸ್ ಪೇಪರ್ ಇರ್ತೈತಿ. ಅದ್ರ ಪೇಪರ್ ಬರ್ಯಾಕ ಟೈಮಿಂಗ್ 2 ಗಂಟೆ 30 ನಿಮಿಷ ಇರ್ತೈತಿ, ಅಂದ್ರೆ 2.5 ತಾಸು ಇರ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಪೇಪರ್ ಟೂ ನೋಡೋದಾದ್ರ, ಇಲ್ಲಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ ಇರ್ತೈತಿ. ಇಲ್ಲಿ ಅಂದ್ರೆ ಯಾರು ಆರ್ಟ್ಸ್ ಸೆಕ್ಷನ್ ಇದ್ರ ಅವ್ರಿಗೆ SS ಇಂಗ್ಲಿಷ್ ಇರ್ತೈತಿ, ಇಂಗ್ಲಿಷ್ ಕನ್ನಡ ಹೆಂಗ್ ಇರ್ತೈತಲ್ಲ ಅದೇ ತರ. ಸೈನ್ಸ್ ಬಂದ್ರ ಅಲ್ಲಿ ಗಣಿತ ಟೀಚರ್ ಅಂತ ಬೇರೆ ಮಾಡ್ತಾರ, ವಿಜ್ಞಾನ ಟೀಚರ್ ಬೇರೆ ಮಾಡ್ತಾರ. ಇಲ್ಲಿ ಅಂದ್ರೆ ಇದು ಕೂಡ ಪೇಪರ್ 2 ಕೂಡ 150 ಮಾರ್ಕ್ಸ್ ಅಂತ ಇರ್ತೈತಿ. ಬಟ್ ಇಲ್ಲೇನ ಹಂಗ 50 ಮಾರ್ಕ್ಸ್ 50 ಮಾರ್ಕ್ಸ್ MCQ ಕ್ವಶನ್ ಇದ್ರ, ಇನ್ನು 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಬರಿಬೇಕಂದ್ರೆ ವಿವರಣಾತ್ಮಕ ಪತ್ರಿಕೆ ಐತಿ. ಹೌದಾ, ಹಾಗಾದ್ರೆ ನೆಕ್ಸ್ಟ್ ಪೇಪರ್ 3 ಅಂದ್ರೆ ಇದು ಯಾರ್ಯಾರು ಬರಿಬೇಕಂತ ನೋಡೋದಾದ್ರ, ಇದು ಕಂಪಲ್ಸರಿ ಇಂಗ್ಲಿಷ್ ಟೀಚರ್ ಬಿಟ್ಟು, ಇಂಗ್ಲಿಷ್ ಶಿಕ್ಷಕರನ್ನ ಬಿಟ್ಟು ಉಳ್ದೆಲ್ಲ ನೋಡ್ರಿ, SS ಆಗ್ಲಿ, ಗಣಿತ ಶಿಕ್ಷಕರಾಗ್ಲಿ, ವಿಜ್ಞಾನ ಶಿಕ್ಷಕರಾಗ್ಲಿ, ನೆಕ್ಸ್ಟ್ ಕನ್ನಡ, ಇವರೆಲ್ಲ ಏನ್ ಮಾಡೋದು ಈ ಕಂಪಲ್ಸರಿ 3ನೇ ಪೇಪರ್ ಪತ್ರಿಕೆನ ಬರಿಬೇಕಾಗತ್ತ. ಹಾಗಾದ್ರೆ ಇದು ಕೂಡ ಟೈಮಿಂಗ್, ಇದು ಕೂಡ 2 ತಾಸು ಇರುತ್ತೆ. ಪೇಪರ್ 3, ಪೇಪರ್ 2 3 ತಾಸು ಪೇಪರ್ ಇರ್ತೈತಿ. ಯಾಕಂದ್ರೆ ಅಲ್ಲಿ 50 ಮಾರ್ಕ್ಸ್ ಮಲ್ಟಿಪಲ್ ಇದ್ರ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ಅದ್ರಾಗ ಮತ್ತೆ 50 ಮಾರ್ಕ್ಸ್ ಎಲ್ಲಿ ಅಂದ್ರ ಸಬ್ಜೆಕ್ಟ್ ನೋಡ್ರಿ, ಕಾಂಬಿನೇಷನ್ ಮೇಲೆ ಬರ್ತೈತಿ. ಸೈನ್ಸ್ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಅಂತ ಬರ್ತೈತಿ. ಅಲ್ಲಿ 50 ಮಾರ್ಕ್ಸ್ ಮಲ್ಟಿಪಲ್ ಮಾಡ್ತಾರ, ಏನು 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಹೋಗ್ತೈತಿ. ನೆಕ್ಸ್ಟ್ PM ಮೆಥಡ್ ಅಂದ್ರ PCM ದಾರ್ ಬಂದ್ರ ಅಲ್ಲಿ ನೋಡ್ರಿ, ಅಲ್ಲಿ 25 ಮಾರ್ಕ್ಸ್ ಫಿಸಿಕ್ಸ್, 25 ಮಾರ್ಕ್ಸ್ ಅಂದ್ರೆ ಫಿಸಿಕ್ಸ್ ಅಷ್ಟೇ ಅಲ್ಲ, ಹೋಲ್ ಸೈನ್ಸ್ ಅಲ್ಲಿ 25 ಮಾರ್ಕ್ಸ್, ಇನ್ನು ಮ್ಯಾಥ್ಸ್ 25. ಅಂದ್ರೆ ಟೋಟಲಿ ಅಲ್ಲಿ 50 ಮಾರ್ಕ್ಸ್ ಮಲ್ಟಿಪಲ್, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ಈಗ ಟೋಟಲಿ 3 ಪೇಪರ್ ಏನಾಗ್ತಾವ ಅಂದ್ರ ಡಿಸ್ಟ್ರಿಬ್ಯೂಟ್ ಆಕಾವ. ಇದು ಪೇಪರ್ 3 ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂದ್ರ ಇದು 100 ಮಾರ್ಕ್ಸ್ ಇರ್ತೈತಿ. ಟೋಟಲಿ ಎಷ್ಟು GPA ಸ್ಟಾರ್ ಅಂದ್ರ 400 ಮಾರ್ಕ್ಸ್ಗೆ ಪೇಪರ್ ಅಪಿಯರ್ ಮಾಡ್ತೀವಿ ನಾವು GPA ಸ್ಟಾರ್. ಅದು ಯಾರನ್ನ ಇಂಗ್ಲಿಷ್ ಶಿಕ್ಷಕರನ್ನ ಬಿಟ್ಟು. ಇಂಗ್ಲಿಷ್ ದಾರ ಕೇವಲ ಎಷ್ಟ 300 ಮಾರ್ಕ್ಸ್, ಅಂದ್ರೆ ಇವೆರಡು ಪೇಪರ್ ಮಾತ್ರ ಇಂಗ್ಲಿಷರ್ಗೆ ಪರ್ಟಿಕ್ಯುಲರ್ ಆಗಿ ಬರ್ತಾವ. ನಮ್ಗ ಉಳ್ದೆಲ್ಲ ಇಂಗ್ಲಿಷ್ ಶಿಕ್ಷಕರನ್ನ ಬಿಟ್ಟು ಉಳ್ದೆಲ್ಲ ಶಿಕ್ಷಕರಿಗೆ ಇದು ಕೂಡ ಅಂದ್ರೆ 100 ಮಾರ್ಕ್ಸಿನ ಕನ್ನಡ ಕಡ್ಡಾಯ ಪತ್ರಿಕೆ ಇಲ್ಲ, ಅದ್ ಮಾತ್ರ 100 ಮಾರ್ಕ್ಸ್ ಕಂಪಲ್ಸರಿ ಬರ್ತೈತಿ. ಅಂದ್ರೆ ಇಂಗ್ಲಿಷ್ ಶಿಕ್ಷಕರನ್ನ ಬಿಟ್ಟು ಉಳ್ದೆಲ್ಲ ಶಿಕ್ಷಕರ 400 ಮಾರ್ಕ್ಸ್ ಪೇಪರ್ ಬರ್ತಾರೆ, ಇಂಗ್ಲಿಷ್ ಶಿಕ್ಷಕರು 300 ಮಾರ್ಕ್ಸ್ ಪೇಪರ್ ಬರ್ತಾರೆ. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಹಾಗಾದ್ರೆ ಇವತ್ತಿನ ಪೇಪರ್, ಇವಾಗ ಪತ್ರಿಕೆ 1ದಾಗ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಇದೇನೇನು ಪೇಪರ್ 1 ಇದು ಹೇಳಿದಿನ, ಅದ್ರಾಗ ಅದ್ರದ ಇನ್ ಡಿಟೇಲ್ ಆಗಿ ಸಿಲೆಬಸ್ ನೋಡೋದಾದ್ರ ಇಲ್ಲಿ ನೋಡ್ರಿ, ಸಾಮಾನ್ಯ ಕನ್ನಡದಾಗ ಏನೇನ್ ಬರ್ತೈತಿ ಅಂತ ನೋಡೋದ್ರ, ಕನ್ನಡ ವರ್ಣಮಾಲೆ ಅಂತ ಎಲ್ಲರಿಗೂ ಗೊತ್ತೈತಿ. ನೆಕ್ಸ್ಟ್ ಗುಣಿತಾಕ್ಷರ ಮತ್ತೆ ಸಂಯುಕ್ತಾಕ್ಷರ, ಸಜಾತಿ ಸಂಯುಕ್ತಾಕ್ಷರ, ಇಲ್ಲಿ ಕಾಗು ಇರ್ತ ಬರ್ತಾವ. ನೆಕ್ಸ್ಟ್ ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ, ವಿಜಾತಿ ಸಂಯುಕ್ತಾಕ್ಷರ ಅಲ್ಲಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ನಾಮಪದ ಮತ್ತು ಅದ್ರ ಬಗ್ಗೆ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿ. ಇವೆಲ್ಲ ಇಲ್ಲಿ ಸಾಮಾನ್ಯ ಪತ್ರಿಕೆ ನೋಡಿ. ಇಲ್ಲಿ ಕನ್ನಡ ಏನು 25 ಮಾರ್ಕ್ಸ್ ಇರ್ತೈತಿಲ್ಲ, ಆ 25 ಮಾರ್ಕ್ಸಿಗೆ ಏನೇನೆಲ್ಲ ಕೇಳ್ತಾರ ಅನ್ನೋದು ಇದಿಷ್ಟೆಲ್ಲ ಸಿಲೆಬಸ್ ಐತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕ್ರಿಯಾಪದ, ಅಕರ್ಮಕ ಧಾತು, ಸಕರ್ಮಕ ಧಾತು, ಕ್ರಿಯಾರ್ಥಕ ರೂಪಗಳು, ಕಾಲಗಳು ನೋಡ್ರಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಅದ್ರ ಮೇಲೆ ಅಖ್ಯಾತ ಪ್ರತ್ಯಯ, ಕಾಲ ಪಲ್ಲಟ, ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನೆಕ್ಸ್ಟ್ ವಚನಗಳು, ಏಕವಚನ, ಬಹುವಚನ, ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ, ನೆಕ್ಸ್ಟ್ ಕಾರಕಾರ್ಥಗಳು, ಹಳಗನ್ನಡ ಹೊಸಗನ್ನಡ ಎರಡು ಕೂಡ ಕೇಳ್ತಾರ. ನೆಕ್ಸ್ಟ್ ಸಂಧಿಗಳು ನೋಡ್ರಿ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು, ನೆಕ್ಸ್ಟ್ ಸಮಾಸಗಳು, ನೆಕ್ಸ್ಟ್ ಕೃದಂತ ಮತ್ತು ತದ್ದಿತಾಂತಗಳ ಮೇಲೆ
ಪ್ರಶ್ನೆ ಕೇಳ್ತಾರ. ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು ಇದ್ರ ಮೇಲೆ ಕೂಡ ಪ್ರಶ್ನೆ ಆಗ್ತೈತಿ. ನೆಕ್ಸ್ಟ್ ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ವಾಕ್ಯದ ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ ಅದು ಬರ್ತಾವ ನೋಡಿ, ಸಂಯೋಜಿತ ವಾಕ್ಯ ಆ ಟೈಪ್. ನೆಕ್ಸ್ಟ್ ಲೇಖನ ಚಿಹ್ನೆಗಳು, ಪ್ರಶ್ನಾರ್ಥಕ, ಪೂರ್ಣ ವಿರಾಮ, ಅಲ್ಪ ವಿರಾಮ ಎಲ್ಲ ಬರ್ತಿದ್ದ ಅದು ಲೇಖನ ಚಿಹ್ನೆಗಳು. ನೆಕ್ಸ್ಟ್ ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಪದಗಳ ಶುದ್ಧ ರೂಪ, ಗ್ರಾಂಥಿಕ ರೂಪ, ಶುದ್ಧ ರೂಪ ಅಂತ ಬರ್ತೈತಿ. ಅದ್ರ ಮೇಲೆ ತತ್ಸಮ್ ತದ್ಭವ ಮೇಲೆ ಅನ್ಯ ದೇಶಿ ಪದಗಳ ಮೇಲೆ ಕೂಡ ಪ್ರಶ್ನೆ ಆಗ್ತೈತಿ. ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪ ನೋಡ್ರಿ. ಅದೇಳಿ ನೆಕ್ಸ್ಟ್ ಗಾದೆಗಳ ಮೇಲೆ, ಛಂದಸ್ ಮತ್ತು ಅಲಂಕಾರಗಳ ಮೇಲೆ ಕೂಡ ಪ್ರಶ್ನೆ ಆಗ್ತೈತಿ. ಕೊನೆಯದಾಗಿ ಹಳಗನ್ನಡ, ಅಲ್ಲಿ ಹಳಗನ್ನಡದಾಗ ಕವಿಗಳು ಬರ್ತಾವ, ಅವ್ರ ಕಾಲ, ಸ್ಥಳ, ಆಶ್ರಯ, ಅವ್ರು ಯಾರು, ಅವ್ರದ್ದೇ ಆಶ್ರಯ ಯಾರು ಕೊಟ್ರು, ಬಿರುದು ಏನೈತಿ, ಕಾವ್ಯ ಯಾವ್ದ. ಮತ್ತು ಹೊಸಗನ್ನಡ ಸಾಹಿತ್ಯಕ್ಕೆ ಬಂದ್ರೆ ಅವ್ರದ್ದು ಕೂಡ ಸೇಮ್ ಕವಿಗಳದ ಕಾಲ, ಸ್ಥಳ, ಕಾವ್ಯ, ಪ್ರಶಸ್ತಿ, ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕ. ಇದ್ರ ಮೇಲೆ ಟೋಟಲಿ ಇಷ್ಟೆಲ್ಲ ನೋಡ್ರಿ 19 ಇದನ್ನೆಲ್ಲ ಮಾಡಿದಾಗ ನಮ್ಗೆ ಎಷ್ಟು 25 ಮಾರ್ಕ್ಸಿಗೆ ಇಷ್ಟೆಲ್ಲ ಸಿಲೆಬಸ್ ಇದೆ. ಅದು ಸಾಮಾನ್ಯ ಕನ್ನಡ ಪೇಪರ್ 1ದಾಗ ಸಾಮಾನ್ಯ ಕನ್ನಡಕ್ಕೆ 25 ಮಾರ್ಕ್ಸಿಗೆ ಇಷ್ಟೆಲ್ಲ ನಾವು ಏನ್ ಮಾಡ್ಬೇಕು, ಓದ್ಕೋಬೇಕು. ಈ ನೆಕ್ಸ್ಟ್ ಸಾಮಾನ್ಯ ಇಂಗ್ಲಿಷ್ ಬರೋದಾದ್ರ ನೋಡಿ, ಸಾಮಾನ್ಯ ಇಂಗ್ಲಿಷ್ ಈಗ ನಾವು ಅಂದ್ರ ರೆಫರೆನ್ಸ್ ಆಗಿ ಯಾವ್ದು ಓದ್ಕೋನ, ಕನ್ನಡ ಮಾಧ್ಯಮ ವ್ಯಾಕರಣ ಓದ್ಬೋದು. ನೆಕ್ಸ್ಟ್ KM ಸುರೇಶ್ ಅವ್ರದ್ದು ಅದೇ ಕನ್ನಡ ವ್ಯಾಕರಣ ಅವ್ರದ್ದು ಚಲೋ ಕೊಟ್ಟಾರ, ಅದನ್ನ ಮಾಡ್ಬೋದು. ಮತ್ತೆ ಅದಕ್ಕಿಂತ ಮುಂಚೆ ಇದು ನೋಡ್ರಿ, ಕರ್ನಾಟಕ ಪಠ್ಯ ಪುಸ್ತಕ ಸಂಘಟಿಸಿರ್ತದ. ಇದು ನೋಡ್ರಿ 6ರಿಂದ 10ನೇ ತರಗತಿನ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಅಂದ್ರೆ ನೋಡ್ರಿ 6ರಿಂದ 10ನಂತೆವರೆಗೂ ಕನ್ನಡ ಪಾಠ ಒಂದು ಪಾಠ ಆದ ಕೂಡಲೇ ಅವ್ರಿಗೆ ಅಲ್ಲಿ ವ್ಯಾಕರಣ ಅಂಶಗಳು ಕೊಟ್ಟಾರ ನೋಡ್ರಿ. ಇಲ್ಲಿ ಭಾಷಾ ಬೆಸ್ತ ಕೊಟ್ಟಾರ. ಅದನ್ನ 6 to 10th ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಸಿಲೆಬಸ್ ನಮ್ಗೆ ಕವರ್ ಆಗ್ತೈತಿ. ಇದು ಬೆಸ್ಟ್. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನಾವು ಇದನ್ನ ಮಾಡ್ಬೋದು, ಕನ್ನಡ ಮಾಧ್ಯಮ ವ್ಯಾಕರಣ ಯಾರ ತೀನಂ ಶ್ರೀಕಂಠ ಅವರು ಬರೆದಂತ ಪುಸ್ತಕ ಅಂತ ಹೇಳ್ಬೋದು. ಇದು ಬೆಸ್ಟ್ ಐತೆ ಅಂತ ಹೇಳ್ಬೋದು. ಹಾಗಾದ್ರೆ ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂಗ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಪೇಪರ್ 1ದಾಗ ಸಾಮಾನ್ಯ ಕನ್ನಡಕ್ಕೆ 25 ಮಾರ್ಕ್ಸಿಗೆ ನಾವು ಇಷ್ಟೆಲ್ಲ ರೆಫರ್ ಮಾಡ್ಬೇಕು. ಇನ್ ಇಂಗ್ಲಿಷ್ ನೋಡೋದಾದ್ರ ನೆಕ್ಸ್ಟ್ ನೋಡ್ರಿ, ಜನರಲ್ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ನೋಡೋದಾದ್ರ ಇಲ್ಲಿ ನೋಡ್ರಿ, ಲ್ಯಾಂಗ್ವೇಜ್ ಯೂಸ್ ಅಂದ್ರೆ ಗ್ರಾಮರ್ ಅಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತೈತಿ, ಟೆನ್ಸ್, ನೆಕ್ಸ್ಟ್ ವರ್ಬ್ಸ್, ಆಕ್ಸಿಲರೀಸ್, ಮಾಡಲ್ಸ್, ಯಾವ್ದ ಪಾರ್ಟಿಸಿಪಲ್ಸ್, ರೆಗ್ಯುಲರ್ ಅಂಡ್ ಇರೆಗ್ಯುಲರ್ ವರ್ಬ್, ನೆಕ್ಸ್ಟ್ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್ ಬರ್ತೈತಿ ಅದನ್ನ ನೋಡ್ಕೋಬೇಕು. ಆರ್ಟಿಕಲ್ ನೋಡ್ಕೋಬೇಕು, ಜೊತೆಗೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬರ್ತೈತಿ ಅದನ್ನ ನೋಡ್ಕೋಬೇಕು. ಕ್ವಶನ್ ಟ್ಯಾಕ್ಸ್, ಫ್ರೇಮಿಂಗ್ ಕ್ವಶನ್ ಮಾಡಕ್ ಬರಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಟು ಅದರ್ ಅಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಇಂಟ್ರೊಡಕ್ಷನ್ ಮಾಡೋ ಅದ್ರ ಸ್ಕಿಲ್ ನೋಡ್ಕೋಬೇಕು. ನೆಕ್ಸ್ಟ್ ಸೀಕಿಂಗ್ ಅಂಡ್ ಗಿವಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಹುಡುಕೋದು ಮತ್ತು ಕೊಡೋದಕ್ಕೆ, ಅದಕ್ಕೆ ನಾವು ಆ ಟೈಪ್ ಕ್ವಶನ್ಸ್ ನೋಡ್ಕೋಬೇಕು. ನೆಕ್ಸ್ಟ್ ಆಸ್ಕಿಂಗ್ ಫಾರ್ ಅಂಡ್ ಗಿವಿಂಗ್ ಡೈರೆಕ್ಷನ್ಸ್, ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ನೆಕ್ಸ್ಟ್ ಮೇಕಿಂಗ್ ರಿಕ್ವೆಸ್ಟ್, ಗಿವಿಂಗ್ ಸಜೆಷನ್ಸ್ ಅಂಡ್ ಅಡ್ವೈಸಿಂಗ್, ಥ್ಯಾಂಕಿಂಗ್, ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಅದ್ರ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನು ವೊಕ್ಯಾಬುಲರಿ ಬಂದ್ರೆ ಕಂಪಲ್ಸರಿ ನೋಡ್ರಿ ಗ್ರಾಮರ್ ಪಾರ್ಟ್, ಸಿನೋನಿಮ್, ಆಂಟೋನಿಮ್, ಸಿನೋನಿಮ್, ಸಮಾನಾರ್ಥಕ ಪದ, ನಾನಾರ್ಥಕ ಪದ, ಪ್ರಿಫಿಕ್ಸ್, ಸಫಿಕ್ಸ್ ಆಲ್ರೆಡಿ ಗೊತ್ತಿದೆ, ಪ್ರಿಫಿಕ್ಸ್ ಮತ್ತು ಹೋಮೋಫೋನ್ಸ್, ಹೋಮೋನಿಮ್ಸ್, ಕೊಲೊಕೇಶನ್ಸ್, ವರ್ಡ್ ಫಾರ್ಮ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅವು ಮಾಡ್ಸಲ್ಲ ಅವೆಲ್ಲ ಬರ್ತಾವೆ. ನೆಕ್ಸ್ಟ್ ಆಡಿಯಮ್ಸ್, ಗಾದೆಗಳ ಪ್ರಾಸಲ್ ವರ್ಡ್ಸ್, ಸಿಲಾಬಿನಿಫಿಕೇಶನ್. ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಂದಂಗ ಅನ್ಫ್ಯಾಮಿಲಿಯರ್ ಪ್ಯಾಸೇಜ್ ಅಂಡ್ ಪೋಯಮ್ ಮತ್ತು ಪ್ಯಾಸೇಜ್ ಅದ್ರದ್ದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ರೈಮಿಂಗ್ ವರ್ಡ್ಸ್ ಅದ್ರ ಪೋಯಮ್ದಾಗ ರೈಮಿಂಗ್ ವರ್ಡ್ಸ್ ಬರ್ತಾವ ಅದ್ರದ್ದು. ನೆಕ್ಸ್ಟ್ ರಿಯರ್ ಇನ್ ದ ಲೆಟರ್ ಅಂಡ್ ವರ್ಡ್ಸ್ ಸೆಂಟೆನ್ಸ್, ರಿಯರ್ ಇಂದ ವಾಕ್ಯಗಳದಾಗ ಹಿಂದೆ ಮುಂದೆ ಇರ್ತಾವ, ಅಕ್ಷರಗಳು ಹಿಂದೆ ಮುಂದೆ ಇರ್ತಾವ, ಅವನ್ನೆಲ್ಲ ನಮ್ಗೆ ಅರೇಂಜ್ ಮಾಡಕ್ ಬರಬೇಕು. ನೆಕ್ಸ್ಟ್ ಪ್ರೊವರ್ಬ್ಸ್ ಅಂದ್ರೆ ಗಾದೆಗಳ ಕುರಿತ ಇಷ್ಟ ನೋಡ್ಕೋಬೇಕಾದ. ಇದು ಇಂಗ್ಲಿಷ್ ಸಂಬಂಧಪಟ್ಟಂಗ ಏನ್ 25 ಮಾರ್ಕ್ಸ್ ಇಂಗ್ಲಿಷ್ 25 ಮಾರ್ಕ್ಸ್ ಇಲ್ಲ, 25 ಮಾರ್ಕ್ಸ್ ಇಷ್ಟೆಲ್ಲ ಸಿಲೆಬಸ್ ನಾವು ಕವರ್ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಇದಕ್ಕೂ ಸೇಮ್ ಕ್ಲಾಸ್ 1 to 10 ಟೆಕ್ಸ್ಟ್ ಬುಕ್ ವರ್ಕ್ ಬುಕ್ ಇರ್ತಾವ ನೋಡ್ರಿ. ಅದು ಕರ್ನಾಟಕ ಇದನ್ನ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಇದೆ, NCERT ಇಲ್ಲ, ಅದನ್ನ DSCRT ನೋಡ್ಕೊಂಡ್ರೆ ಸಾಕು. ಇದು ಬರ್ತೈತಿ. ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕಂದ್ರ ಮತ್ತೆ ಓದ್ಕೋಬಹುದು ಬೇರೆ ಯಾರು ಅಂದ್ರೆ ಬೇರೆ ಇಷ್ಟೆಲ್ಲ ರೆಫರೆನ್ಸ್ ಬುಕ್ ಕೊಟ್ಟಾರ, ಇದಾಗ ಯಾವ್ದು ಬೆಸ್ಟ್ ಅಂತ ಅದನ್ನ ಓದ್ಕೊಂಡು ಭಾಳ ಬೆಟರ್ ಅನಿಸ್ತೈತಿ. ನೆಕ್ಸ್ಟ್ ನೋಡ್ರಿ, ಇದು ಇಂಗ್ಲೀಷ್ಗೆ 25, ಕನ್ನಡ 25. ಈ ನೆಕ್ಸ್ಟ್ ಬರೋದಾದ್ರೆ ಜನರಲ್ ನೋಡ್ರಿ, GK ಪರ್ಪಸ್, ಕರೆಂಟ್ ಅಫೇರ್ಸ್. ಹೌದಾ, ಕರೆಂಟ್ ಅಫೇರ್ಸ್ ನೋಡೋದಾದ್ರ ಇಲ್ಲಿ ನೋಡ್ರಿ, ಬುಕ್ಸ್ ಅಂಡ್ ಆಥರ್ಸ್ ಅಂದ್ರೆ ಯಾರಾದ್ರೂ ಒಬ್ರು ಹೊಸ ಒಂದು ಬುಕ್ ಕವಿಗಳು ಏನಾದ್ರು ಬುಕ್ ಬರ್ತಿದ್ರೆ ಅವ್ರ ಆಥರ್ ಯಾರ, ಆ ಬುಕ್ಸ್ ಹೆಸರು ಏನೋ ಅದ್ರ ಮೇಲೆ ನೋಡ್ಕೋಬೇಕು. ಇನೋವೇಷನ್ ಡಿಸ್ಕವರಿ, ವಿಜ್ಞಾನಿಗಳು ಏನಾದ್ರು ಹೊಸದ ಕಂಡು ಹಿಡಿದಿದ್ರೆ ಅದನ್ನ ನೋಡ್ಕೋಬೇಕು. ಅಂದ್ರೆ GK ಅಂದ್ರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳ ಕುರಿತು ನೋಡ್ಕೋಬೇಕಾಗುತ್ತೆ. ಬೇಸಿಕ್ ಸೈನ್ಸ್ ಬೇಕಿಲ್ಲ, ಬೇಸಿಕ್ ಸೈನ್ಸ್ ಮೆಥಡ್ ಆಲ್ಮೋಸ್ಟ್ ನೋಡಿ, ಗೆಲಿಲಿಯೋ ಏನ್ ಕಂಡು ಹಿಡ್ದಾರ, ಇವರೆಲ್ಲ ಹಿಂಗ ಸ್ಪಿಗ್ಮೋಮೀಟರ್ ಕಂಡು ಹಿಡಿದವ್ರ ಯಾರ, ನೆಕ್ಸ್ಟ್ ಅದೇನ್ ಅಳತೆ ಮಾಡ್ತೈತಿ, ಮತ್ BP ಅಂದ್ರೆ ಏನ, BPದ ಸಾಮಾನ್ಯ ಮನುಷ್ಯನ ಒಬ್ಬ ರಕ್ತದೊತ್ತಡ ಎಷ್ಟು ಇರ್ತೈತಿ ಅದೆಲ್ಲ ಹಿಂಗೆ ಪ್ರತಿಯೊಂದನ್ನು ಏನ್ ಮಾಡ್ಕೊ ಇಲ್ಲಿ ಬೇಸಿಕ್ ಸೈನ್ಸ್ದಾಗ ಬರ್ತೈತಿ ಇದೆಲ್ಲ. ನೆಕ್ಸ್ಟ್ ಹೆಲ್ತ್ ಅಂಡ್ ಹೈಜೀನ್, ಆರೋಗ್ಯದ ಬಗ್ಗೆ ಜೊತೆಗೆ. ನೆಕ್ಸ್ಟ್ ಇವೆಂಟ್ಸ್ ಅಂಡ್ ವರ್ಲ್ಡ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಹಿಸ್ಟ್ರಿ ನೋಡಿ, ಕರ್ನಾಟಕ ಹಿಸ್ಟ್ರಿ ನೋಡ್ಕೋಬೇಕು, ಇಂಡಿಯನ್ ಹಿಸ್ಟ್ರಿ ನೋಡ್ಕೋಬೇಕು, ಯುರೋಪಿಯನ್ ಹಿಸ್ಟ್ರಿ ಅಂದ್ರೆ GK ಆಲ್ಮೋಸ್ಟ್ ಎಲ್ಲ ಬಂತು. ಇಲ್ಲಿ ಇಂಡಿಯನ್ ಹಿಸ್ಟ್ರಿನೂ ಬರ್ತೈತಿ. ನೆಕ್ಸ್ಟ್ ಜಿಯೋಗ್ರಾಫಿಕಲ್ ಟರ್ಮ್ಸ್ ಅಂದ್ರೆ ಭೌಗೋಳಿಕ
ಏನೋ ಬೇಸಿಕ್ ನೋಡ್ರಿ, ಬೇಸಿಕ್ ಭೌಗೋಳಿಕ ಶಾಸ್ತ್ರ ಕೂಡ ಸ್ವಲ್ಪ ನೋಡ್ಕೋಬೇಕಾಗತ್ತ. ಅಲ್ಲಿ ಕರ್ನಾಟಕ ಜಿಯೋಗ್ರಫಿ ನೋಡ್ಕೋಬೇಕಾಗತ್ತ, ಇಂಡಿಯನ್ ಜಿಯೋಗ್ರಫಿ ನೋಡ್ಕೋಬೇಕಾಗತ್ತ. ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಬಗ್ಗೆ ಕುರಿತು ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅವಾರ್ಡ್ಸ್, ಹಾನರ್ಸ್, ನೆಕ್ಸ್ಟ್ ಪ್ರೈಸ್ ನೋಡ್ರಿ, ಏನಾರ ಪ್ರಶಸ್ತಿಗಳು ಕೊಟ್ಟಿರ್ತಲ್ಲ, ಪ್ರಶಸ್ತಿ ಮತ್ತು ಪ್ರೈಸ್ ಏನಾರ ಡಿಸ್ಟ್ರಿಕ್ಟ್ ಇದಾಗಿರ್ತಲ್ಲ, ಅದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಪ್ರಚಲಿತ ಘಟನೆಗಳನ್ನ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಬೇಕು. ಇಲ್ಲಿ ಯಾವ್ದು ಬಿಡಲ್ಲ ಇದು. ನೆಕ್ಸ್ಟ್ ಇಂಡಿಯನ್ ಕಲ್ಚರ್ ಅಂದ್ರೆ ಏನೋ ಭಾರತೀಯ ಸಂಸ್ಕೃತಿ ಹಿಂಗ ಲ್ಯಾಂಡ್ ಅಂದ್ರೆ ಭೂಮಿ, ಪೀಪಲ್, ಫೆಸ್ಟಿವಲ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಮೇಜರ್ ಇಂಡಸ್ಟ್ರೀಸ್, ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಂಡಿಯನ್ ಆರ್ಟಿಸ್ಟ್ ರಿಕಗ್ನೈಸೇಷನ್. ನೆಕ್ಸ್ಟ್ ಇವೆಲ್ಲ ನೋಡ್ರಿ, ಇಷ್ಟೆಲ್ಲ ಅಚೀವ್ಮೆಂಟ್. ನ್ಯಾಷನಲ್ ಪಾಲಿಸಿ ಅಂದ್ರೆ NEP ನೋಡ್ರಿ, NEP ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಮೇಲೆ ಹೆಂಗೆ ಎಷ್ಟೆಲ್ಲ ಇದೈತಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೆ ಸಂವಿಧಾನ ನೋಡ್ರಿ, ಸಂವಿಧಾನ ಮತ್ತು ಮೇಜರ್ ಐಟಮ್ಸ್, ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಬಿನೆಟ್ಸ್ ಏನೇನು ಇದಾಗ್ತಾವ, ಅಲ್ಲಿ ಬಜೆಟ್ ಅದೇ ಪ್ರತಿಯೊಂದು ನೋಡ್ಕೋಬೇಕಾಗುತ್ತೆ. ಮತ್ತು ಅವರು ಯಾರು ಅಧಿಕಾರಕ್ಕೆ ಬರ್ತಾರೆ, ಎಷ್ಟು ವರ್ಷ ಅವ್ರ ಅಧಿಕಾರ ಅವಧಿ ಇರ್ತೈತಿ, ಹಿಂಗೆ ಪ್ರತಿಯೊಂದನ್ನು ನಾವು ನೋಡ್ಕೋಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಹೂ ಅಂದ್ರೆ ಇಂಡಿಯಾದಾಗ ಯಾವ ಸ್ಥಾನಕ್ಕೆ ಅಂದ್ರೆ ರಾಷ್ಟ್ರಪತಿ ಯಾರ, ಪ್ರಧಾನಮಂತ್ರಿ ಯಾರ, ಹಿಂಗೆ. ನೆಕ್ಸ್ಟ್ ಕರ್ನಾಟಕ ಬಂದ್ರೆ CM ಯಾರ, ನೆಕ್ಸ್ಟ್ ಇವರೆಲ್ಲ ರಾಜ್ಯಪಾಲ ಯಾರ, ಹಿಂಗೆ ಪ್ರತಿಯೊಂದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯನ್ ಫಾರಿನ್ ರಿಲೇಷನ್ಸ್ ಅಂದ್ರೆ ದೇಶ ಮತ್ತು ವಿದೇಶ ನಡುವೆ ಅಂತಾರಾಷ್ಟ್ರೀಯ ಸಂಬಂಧ ಹೇಗಿತ್ತು ಅದ್ರ ಮೇಲೆ ಕೂಡ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕರೆಂಟ್ ನ್ಯಾಷನಲ್ ಅಫೇರ್ಸ್. ನೆಕ್ಸ್ಟ್ ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ಸ್ ನೋಡ್ರಿ, ಬೇರೆ ಬೇರೆ ದೇಶದ ಕರೆನ್ಸಿ, ಕ್ಯಾಪಿಟಲ್ಸ್ ಅವನು ಕೂಡ ಎಲ್ಲ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಸ್ಲೋಗನ್ಸ್ ಅಂದ್ರೆ ಈಗ ನೋಡ್ರಿ, ಜಲದಿನ, ವಿಶ್ವ ಜಲದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಭೂಮಿ ದಿನ, ಹಿಂಗೆಲ್ಲ ಬರ್ತಲ್ಲ, ಇದ್ರ ಆ ಸ್ಲೋಗನ್ಗಳು ಅಂದ್ರೆ ಯಾವ್ಯಾವೇನ ಚೇಂಜ್ ಆಗ್ತಿರ್ತಾವ, ಆ ಸ್ಲೋಗನ್ಗಳು ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ಫೆಸ್ಟಿವಲ್ ಆಫ್ ಫೋಕ್ ಡ್ಯಾನ್ಸ್ ಅಂದ್ರೆ ಆಯಾ ಸ್ಟೇಟ್ಗೆ ಸಂಬಂಧಪಟ್ಟಂಗ ಅವ್ರ ಹಬ್ಬಗಳು ಯಾವ್ದಾವ, ರಾಷ್ಟ್ರೀಯ ಅಂದ್ರೆ ಇವು ಯಾವ್ದು ಹಬ್ಬಗಳು ಯಾವ್ದಾವ, ಮತ್ತು ಅವ್ರ ನೃತ್ಯಗಳು ಯಾವ್ದಾವ, ನೆಕ್ಸ್ಟ್ ಅವ್ರ ಕಮ್ಯುನಿಟಿ ಹೆಂಗ, ಅದನ್ನೆಲ್ಲ ಪ್ರತಿಯೊಂದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಯೂನಿಯನ್ ನೇಷನ್ ಆರ್ಗನೈಸೇಷನ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಇವು ನೋಡ್ರಿ, ವಿಶ್ವಸಂಸ್ಥೆ ಬರ್ತದೆ. ವಿಶ್ವಸಂಸ್ಥೆ ಸದಸ್ಯ ಸಂಸ್ಥೆಗಳು ಎಷ್ಟು ಇದಾವ, ದೇಶಗಳು ಎಷ್ಟು ಅದಾವ, ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದಾವ ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದು ನೋಡ್ರಿ, ಈ ಎಜುಕೇಶನ್ ಇನ್ ಇಂಡಿಯಾ. ನೆಕ್ಸ್ಟ್ ಮೊನುಮೆಂಟ್, ನ್ಯಾಷನಲ್ ಫಾರೆಸ್ಟ್, ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಯಾವ್ದಾವ, ಪೀಕ್ಸ್ ಯಾವ್ದ ಅಂದ್ರೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ಗಳು ಯಾವ್ದಾವ, ಹತ್ರ ತುದಿಗಳು ಯಾವ ನೋಡಿ, ಕರ್ನಾಟಕದ ತುದಿ, ಭಾರತದ ತುದಿ, ದಕ್ಷಿಣದ ತುದಿ, ಉತ್ತರದ ತುದಿ, ಪೂರ್ವದ ತುದಿ, ಪಶ್ಚಿಮದ ತುದಿ ಅಂತ ಎಲ್ಲ ಬರ್ತಾವ, ನೋಡ್ಕೋಬೇಕಾಗುತ್ತಾ. ಇಂಡಸ್ಟ್ರೀಸ್ ಅಂಡ್ ಓರ್ಸ್ ಅಂದ್ರೆ ಅದಿರುಗಳು ಬರ್ತಾವ ನೋಡ್ರಿ, ಇಲ್ಲಿ ಕಬ್ಬಿಣದಾಗ್ಲಿ, ಅಲ್ಯೂಮಿನಿಯಂದ, ಮ್ಯಾಗ್ನೀಷಿಯಂದ, ಪ್ರತಿಯೊಂದು ಅದು ನೋಡ್ಕೋಬೇಕಾಗುತ್ತಾ. ನೆಕ್ಸ್ಟ್ 3 ವಿಂಗ್ಸ್ ಆಫ್ ದ ಆರ್ಮಿ ಅಂದ್ರೆ ಇದು ಬರ್ತದೆ ನೋಡಿ, ಭೂಸೇನಾ, ವಾಯುಸೇನಾ, ಜಲಸೇನಾ, ಅದ್ರದ್ದು ಕೂಡ ಸ್ವಲ್ಪ ಅದರ ಅಧ್ಯಕ್ಷರು ಯಾರದಾರ. ನೆಕ್ಸ್ಟ್ ಅವ್ರ ಪ್ರಸ್ತುತ ಅಂದ್ರೆ ಚೇಂಜ್ ಆಗ್ತಿರ್ತಾರಲ್ಲ, ಅವ್ರದ್ದು ಸ್ವಲ್ಪ ಅಧ್ಯಕ್ಷರು ಯಾರದಾರಲ್ಲ ಅವ್ರನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಅವ್ರ ಮುಖ್ಯಸ್ಥರು ಯಾರದಾರ ಅವ್ರು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದ ಕುರಿತು ನೋಡ್ಕೋಬೇಕಾಗಲಿ. ಭಾರತ ಸಂವಿಧಾನದ ಅಷ್ಟು ನೋಡ್ರಿ, ಅಲ್ಲಿ 18 ಭಾಗಗಳೆಲ್ಲ ಬರ್ತಲ್ಲ, ಅಷ್ಟೆಲ್ಲ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ಹೈವೇಸ್, ರೈಲ್ವೆ ಆ್ಯಂಡ್ ಏರ್ಪೋರ್ಟ್ ನೇಮ್ ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಅಂದ್ರೆ ಆಯಾ ಸ್ಟೇಟ್ಗೆ, ಆಯಾ ಇದಕ್ಕೆ ಸಂಬಂಧಪಟ್ಟಂಗೆ, ಕಂಟ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇರ್ತಾವೆ. ಸೈನ್ಸ್ ಆ್ಯಂಡ್ ಇಟ್ ಬ್ರಾಂಚಸ್, ವಿಜ್ಞಾನ ಮತ್ತು ವಿಜ್ಞಾನದ ಶಾಖೆಗಳು, DRDO ಎಲ್ಲ ಬರ್ತಾವೆ ನೋಡಿ, ಇವನ್ನ ಸ್ವಲ್ಪ ನೋಡ್ಕೋಬೇಕು. ಇಷ್ಟೆಲ್ಲ GKಗೆ ಸಂಬಂಧಪಟ್ಟ ನೋಡ್ರಿ. GK ಟೋಟಲಿ ಇಷ್ಟೆಲ್ಲ ಎಷ್ಟು ಇದೆ, ಇಷ್ಟೆಲ್ಲ ಕೂಡ ಎಷ್ಟು 25 ಮಾರ್ಕ್ಸ್ ನೋಡ್ರಿ. ಇಷ್ಟೆಲ್ಲ ಕೂಡ 20 ಮಾರ್ಕ್ಸ್ ಪಡ್ಕೋಬೇಕಂದ್ರೆ ಇಷ್ಟೆಲ್ಲ ನಾವು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮೆಂಟಲ್ ಎಬಿಲಿಟಿ ಕೂಡ ಅದು ಕೂಡ 25 ಮಾರ್ಕ್ಸ್ ಐತಿ, ಹೌದಾ. ಇನ್ನು ಮೆಂಟಲ್ ಎಬಿಲಿಟಿ ನೋಡೋದಾದ್ರೆ ಸಿರೀಸ್ ಕಾಂಬಿನೇಷನ್ ಅಂದ್ರೆ ನಂಬರ್ ಸೀರೀಸ್, ನಂಬರ್ಗಳು ಏನು ರಿಅರೇಂಜ್ ಕೊಟ್ಟಿರ್ತಾರೆ, ಗ್ಯಾಪ್ ಕೊಟ್ಟಿರ್ತಾರೆ, ನಂಬರ್ ಸೀರೀಸ್, ಕಾಂಪ್ಲಿಮೆಂಟಿಂಗ್ ಆ್ಯಂಡ್ ಗಿವನ್ ಸೀರೀಸ್ ಮೇಲೆ ಕೊಡ್ತಾರೆ. ಐಡೆಂಟಿಫೈ ಇಂದ ರಾಂಗ್ ನಂಬರ್ ಅಂದ್ರೆ ಒಂದು ನಂಬರ್ಗಳು ಕೊಟ್ಟಿರ್ತಾರೆ, ಸರಣಿ ಕೊಟ್ಟಿರೋದ್ರಾಗ ರಾಂಗ್ ಸಂಖ್ಯೆ ಅಂದ್ರೆ ತಪ್ಪಾದ ಸಂಖ್ಯೆ ಗುರುತು ಮಾಡಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಆಲ್ಫಾಬೆಟ್ ಸೀರೀಸ್, ಲೆಟರ್ ಸೀರೀಸ್ ಅಂದ್ರೆ ಆಲ್ಫಾಬೆಟ್ ABCD ಅದನ್ನು ಕೊಟ್ಟಿರ್ತಾರೆ, ಅದನ್ನು ಸೀರೀಸ್ ವೈಸ್ ಕೊಟ್ಟಿರ್ತಾರೆ, ಅದರ ಟೈಪ್. ಮತ್ತು ಲೆಟರ್ ಸೀರೀಸ್ ಅಕ್ಷರಗಳನ್ನ ಏನು ಮಾಡ್ತಾರೆ, ರಿಅರೇಂಜ್ ಮಾಡಿರ್ತಾರೆ, ಅದನ್ನು ಕೂಡ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಏನು ಬರ್ತೈತಿ ಅಂದ್ರೆ ಲೆಟರ್ ಕೋಡಿಂಗ್ ಬರ್ತೈತಿ. ನೆಕ್ಸ್ಟ್ ನಂಬರ್ ಕೋಡಿಂಗ್, ನಂಬರ್ ಹಿಂದೆ ಮುಂದೆ ಇರ್ತೈತಿ. ನೆಕ್ಸ್ಟ್ ಲೆಟರ್ ಕೋಡಿಂಗ್ ಅದು ಕೂಡ ರಿಅರೇಂಜ್ ಇರ್ತೈತಿ, ಅದು ಉಲ್ಟಾ ಕೊಟ್ಟಿರ್ತಾರೆ, ಅದು ನಾವು ಕರೆಕ್ಟಾಗಿ ಮಾಡ್ಕೊಂಡು ಅಂದ್ರೆ ಅಲ್ಲಿ ಏನು ಕೊಟ್ಟಿರ್ತಲ್ಲ ಒಂದು ಏನೋ ಈ ಕೋಡಿಂಗ್ದಾಗ ಹೆಂಗೆ ಮಾಡ್ತಾರೆ, ಒಂದೇನೋ XYZ ಹಿಂಗೇನೋ ಕೊಟ್ಟು ಅದಕ್ಕೆ ನಂಬರ್ ಕೊಟ್ಟಿರ್ತಾರೆ, ಮತ್ತು ಮುಂದೆ XYZ ಹಿಂಗೆ ಕೊಟ್ಟು ಅದು ಮುಂದೆ ನೆಕ್ಸ್ಟ್ ABCD ಕೊಟ್ಟು ಅದ್ರ ಕ್ವಶನ್ ಮಾರ್ಕ್ ಇಟ್ಟಿರ್ತಾರೆ, ಆ ಟೈಪ್ ಇಲ್ಲ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್, ಮಿಕ್ಸ್ಡ್ ಲೆಟರ್ ಕೋಡಿಂಗ್, ಮಿಕ್ಸ್ಡ್ ಲೆಟರ್ ನಂಬರ್ ಮತ್ತು ಮಿಕ್ಸ್ಡ್ ಲೆಟರ್ ಕೋಡಿಂಗ್ದಾಗ ಅಲ್ಲಿ ಬಂದಿರ್ತಿದೆ, ಆ ಟೈಪು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ ಬ್ಲಡ್ ರಿಲೇಷನ್ ನೋಡ್ರಿ, ರಕ್ತ ಸಂಬಂಧಗಳು. ಅವ್ರು ನೋಡ್ರಿ ಈ ಒಂದು ಫೋಟೋ ತೋರಿಸಿ ಆ ವ್ಯಕ್ತಿ ಇನ್ನೊಬ್ರಿಗೆ ಏನಾಗ್ತಾ ಹಿಂಗೆ ಪ್ರತಿಯೊಂದನ್ನು ಟ್ವಿಸ್ಟ್ ಮಾಡ್ತಾರಲ್ಲಿ. ನಿಮ್ಮ ಕೈಯಾಗ ಒಂದು ಫೋಟೋ ಐತೆ ಅಂತ ಇಟ್ಕೋರಿ, ನೀವು
ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಮಗಳ ಹಿಂಗೇನೇನೋ ಕ್ವಶನ್ ರೈಸ್ ಮಾಡಿರ್ತಾರ ಆ ಟೈಪ. ಮತ್ತೆ ರಿಲೇಷನ್ ಪಜಲ್ ಅಂದ್ರೆ ಸಂಬಂಧಗಳ ಇದನ್ನ ಕೊಟ್ಟಿರ್ತಾರ, ಲಾಜಿಕ್ ಥಿಂಕಿಂಗ್ ಮಾಡ್ಬೇಕಾಗ್ತೈತಿ. ಕೋಡೆಡ್ ರಿಲೇಷನ್. ಮತ್ತೆ ಇನ್ ನೆಕ್ಸ್ಟ್ ಬರೋದ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ನೋಡ್ರಿ. ಡೈರೆಕ್ಷನ್ ಅಂದ್ರೆ ಪೂರ್ವ ದಿಕ್ಕು, ಒಬ್ಬ ವ್ಯಕ್ತಿ ಪೂರ್ವ ದಿಕ್ಕಕ್ಕೆ ಹೋಗ್ತಾನ, ಮತ್ತ ಪೂರ್ವ ದಿಕ್ಕಕ್ಕೆ 5 ಕಿಲೋಮೀಟರ್ ಹೋಗ್ತಾನ, ಮತ್ತ ಉತ್ತರ ದಿಕ್ಕಕ್ಕೆ ಎಷ್ಟ 10 ಕಿಲೋಮೀಟರ್ ಹೋಗ್ತಾನ, ಮತ್ತ ಪಶ್ಚಿಮಕ್ಕೆ 10 ಹೋಗ್ತಾನ. ಹಿಂಗೆಲ್ಲ ಅಂದ್ರೆ ಫೈನಲ್ ಏನ್ ಮಾಡ್ತಾರ, ಮತ್ತ ಅವ ಪ್ರೆಸೆಂಟ್ ಪೊಸಿಷನ್ ಎಷ್ಟು ದೂರ ಹೋಗಿದಾನೆ ಅನ್ನೋ ಹಿಂಗ ಕ್ವಶನ್ ರೈಸ್ ಮಾಡ್ತಾರ. ಡೈರೆಕ್ಷನ್ ಮೇಲೆ ಈ ಟೈಪ್ ಪ್ರಶ್ನೆ ಕೊಡ್ತಾರ. ನೆಕ್ಸ್ಟ್ ಸಿಚುವೇಶನ್ ಆನ್ ಆಂಗಲ್ಸ್ ಅಂದ್ರ ಇದ್ರ ಕೋಣಗಳ ಮೇಲೆ ಡೈರೆಕ್ಷನ್ ಅದೇನ್ ಕೊಟ್ಟಿರ್ತಾರಲ್ಲ ಅದ ಬೇಸ್ ಮೇಲೆ ಏನ್ ಮಾಡ್ತಾರ, ಕೋಣಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಆಂಗಲ್ಸ್ ಫೈಂಡ್ ಔಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಸಿಚುವೇಶನ್ ಆನ್ ಪೈಥಾಗೋರಸ್ ಥಿಯರಂ ಮೇಲೆ ಕ್ವಶನ್ ರೈಸ್ ಆಗ್ತೈತಿ. ನೆಕ್ಸ್ಟ್ ರ್ಯಾಂಕಿಂಗ್ ರೋ ಅಂಡ್ ಕಾಲಮ್ ಅಂದ್ರ ನೋಡಿ, ಒಬ್ಬ ವ್ಯಕ್ತಿ ಎಷ್ಟೊಂದು ಒಂದು 50 ಮಂದಿ ವಿದ್ಯಾರ್ಥಿಗಳ ಒಂದು ಸಾಲಿನ ನಿಂತಿರ್ತಾರು. ಅದ್ರ ಮೇಲಿಂದ ಅಂದ್ರ ಮುಂದಿನಿಂದ 15ನೇ ನಂಬರ್ಕ, ಹಿಂದಿನಿಂದ 12ನೇ ನಂಬರ್ಕ ಇರುವಂತ ವ್ಯಕ್ತಿನ ಕಂಡಿಡಿಯಂತ ಈ ಟೈಪ್ ಕ್ವಶನ್ಸ್ ನೋಡಿದ್ದು. ರ್ಯಾಂಕಿಂಗ್ ರೋ ಅಂದ್ರ ರೋ ಅಂಡ್ ಕಾಲಮ್ ಮಾಡಿದ್ರೆ ಹಿಂಗೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇತ್ತ. ಲಾಜಿಕಲ್ ವೆನ್ ಡೈಗ್ರಾಮ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರೋದು. ಇವು ಎಷ್ಟ ಒಂದ್ ಶಾಲೆಯಲ್ಲಿ 40 ಮಕ್ಳು ಅದಾರ ಅಂದ್ರ 20 ಮಕ್ಳು ಎಷ್ಟ ಕನ್ನಡ ಓದತಾರ, ಕನ್ನಡ ಇಷ್ಟ ಪಡ್ತಾರೋ. ಇನ್ 15 ಮಕ್ಳು ಇಂಗ್ಲಿಷ್ ಇಷ್ಟ ಪಡ್ತಾರೋ. ಎರಡು ವಿಷಯ ಕೂಡಿ ಎಷ್ಟೋ ಮಕ್ಳು ಇಷ್ಟ ಪಡ್ತಿರ್ತಾರಲ್ಲ, ಹಿಂಗ ಏನೋ ಕ್ವಶನ್ ರೈಸ್ ಮಾಡ್ತಾರೆ. ಈ ಟೈಪ್ ವೆನ್ ಡೈಗ್ರಾಮ್ ಅಲ್ಲಿ ಕ್ವಶನ್ಸ್ ರೈಸ್ ಆಗ್ತೈತಿ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಫಿಗರ್ ಅದೇ ಟೈಪ್. ನೆಕ್ಸ್ಟ್ ಇನ್ ಮ್ಯಾಥಮೆಟಿಕ್ ಆಪರೇಷನ್ ಬಂದ್ರ ಪ್ರಾಬ್ಲಮ್ ಸಾಲ್ವಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಅಂದ್ರೆ ಕಡಿದ ಲೆಕ್ಕದಲ್ಲ. ನೆಕ್ಸ್ಟ್ ಇಂಟರ್ಚೇಂಜ್ ದ ಸೈನ್ಸ್ ಅಂಡ್ ನಂಬರ್ಸ್ ಅಂದ್ರೆ ಇತರ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡ ನಂಬರ್ ಚೇಂಜ್ ಮಾಡೋದು. ಅದ್ರ ಚೇಂಜ್ ಮಾಡಿ ಅದನ್ನ ಐಡೆಂಟಿಫೈ ಮಾಡಕ್ ಹೇಳ್ತಾರೆ. ಐಡೆಂಟಿಫೈ ದ ಕರೆಕ್ಟ್ ಒನ್ ಅಂದ್ರೆ ಅರಿಥಮೆಟಿಕ್ ರೀಸನಿಂಗ್ ಮೇಲೆ ಕ್ವಶನ್ ರೈಸ್ ಆಗೋ ಚಾನ್ಸ್ ಇದೆ. ನೆಕ್ಸ್ಟ್ ಏಜ್ ನೋಡ್ರಿ. ಏಜ್ ಅಪ್ಪ ಮಗನ ಅವ್ವ ಮಗಳ ಹಿಂಗೇನೋ ಏಜ್ ಎಷ್ಟು ಇರ್ತೈತಿ. ಒಂದ್ ಇಬ್ರು ಕೂಡಿ ಇಷ್ಟ ಏಜ್ ಇರ್ತೈತಿ. ಆಮೇಲೆ ಅದ್ರಾಗ ಮಗನ 10 ವರ್ಷ ನಂತರ ಇಷ್ಟ ಆಗ್ತೈತಿ. ಅಂದ್ರೆ ರೇಷನ್ ಟೈಪ್ ಕೊಡ್ಬೋದು ಅಂದ್ರೆ ಏಜ್ ಪ್ರಾಬ್ಲಮ್ಸ್ ಇದೆಲ್ಲ. ನೆಕ್ಸ್ಟ್ ವೆನ್ ಡೈಗ್ರಾಮ್ಸ್ ರೇಷಿಯೋ ಅಂಡ್ ಪ್ರೊಪಗೇಷನ್ ಅನುಪಾತ ಮತ್ತೆ ಪ್ರಮಾಣ ಮೇಲೆ ಅಂದ್ರೆ ಕೊಟ್ಟಿರ್ತಾರೆ. ಈ ಟೈಪ್ ಕ್ವಶನ್ಸ್. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಇದು ಕ್ರಮಯೋಜನೆ ಮತ್ತೆ ವಿಕಲ್ಪ ಅಂತ ಬರ್ತೈತಿ. ಸೊ ಅದ್ರ ಮೇಲೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ಯಾಲೆಂಡರ್ ಸಮಸ್ಯೆ ನೋಡಿ ಈಗ ಜನವರಿ 1ನೇ ತಾರೀಕು 2025ಕ್ಕ ಇಷ್ಟ ಇದಿರಾರ, ಮುಂದ್ ಬರುವ 2026ಕ್ಕ ಎಷ್ಟನೇ ದಿನ ಅಂದ್ರೆ ಅಥವಾ ಆಗಸ್ಟ್ 15 ಮುಂದ್ 2020 ಆಗಸ್ಟ್ 15 ಯಾವ ದಿನಕ್ಕೆ ಅಂದ್ರೆ ಯಾವ ದಿನ ಬರ್ಬೋದು. ಈ ಟೈಪ್ ಎಲ್ಲ ಕ್ವಶನ್ ರೈಸ್ ಆಗ್ತದೆ. ಅಂದ್ರೆ ಕ್ಯಾಲೆಂಡರ್ ಮೇಲೆ ಸಮಸ್ಯೆಗಳು ಬರ್ತವ. ನೆಕ್ಸ್ಟ್ ಸ್ಪೇಷಿಯಲ್ ವಿಜುವಲೇಷನ್ ಅಂದ್ರ ನೋಡಿದ ಅಂದ್ರೆ ಡೈಸ್ ಮೇಲೆ ದಾಳಗಳ ಮೇಲೆ ಆಗ್ತೈತಿ. ಪೇಪರ್ ಫೋಲ್ಡಿಂಗ್ ಪೇಪರ್ ಮಡ್ಚೋದ್ ಮೇಲೆ ಅದ್ರಾಗ ಡಾಟ್ ಇಟ್ ಹಿಂಗೇನೋ ಕ್ವಶನ್ ಆ ಟೈಪ್. ಮತ್ತೆ ಪೇಪರ್ ಕಟ್ ಮಾಡಿದ್ರ ಅಂದ್ರೆ ಶೇಪ್ಸ್ ಗಳು ರೈಸ್ ಬರ್ತೇವೆ ಇಲ್ಲಿ. ಆ ಶೇಪ್ಸ್ ಮೇಲೆ ಕ್ವಶನ್ ಕೇಳ್ತಾರ. ನೆಕ್ಸ್ಟ್ ಸೈಡ್ ಇದೇನು ಐಡೆಂಟಿಫೈ ಅಂದ್ರೆ ನಂಬರ್ ಅಂತ, ಜಿಯೋಮೆಟ್ರಿಕಲ್ ಫಿಗರ್ ಅಂದ್ರೆ ಟ್ರಯಾಂಗಲ್ಸ್, ಸ್ಕ್ವೇರ್, ರೆಕ್ಟಾಂಗಲ್. ನೆಕ್ಸ್ಟ್ ಅಂದ್ರೆ ತ್ರಿಭುಜ, ವರ್ಗ, ಆಯತ ಇದ್ರ ಮೇಲೆಲ್ಲ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರ್ತಾವ. ನಂಬರ್ಸ್, ವರ್ಡ್ಸ್, ಕೋಡ್ ಇದು ನೋಡಿ ಈ ಟೈಪ್ ಎಲ್ಲ ಕ್ವಶನ್. ಇದೆಲ್ಲ ಯಾವ್ದಕ್ಕಂತ ನೋಡೋದ ಇಂಟರ್ಸೆಕ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ನಂಬರ್ಸ್ ಇನ್ ಫಿಗರ್ಸ್ ಅಂಡ್ ದೇರ್ ರಿಲೇಶನ್ಶಿಪ್ ಆ ತರ ನಂಬರ್ಗಳು ಮತ್ತೆ ಇದನ್ನ ಮಿಸ್ ಆಗೈತಲ್ಲ, ಸೊ ಅವನ್ನೆಲ್ಲ ಫೈಂಡ್ ಔಟ್ ಮಾಡಕ್ಕೆ. ಇದೆಲ್ಲ ಟೋಟಲ್ ಎದಕ್ಕಂದ್ರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗ ಟೋಟಲ್ ಇಷ್ಟೆಲ್ಲ ಎದಕ್ಕೆ ಓದ್ಕೋಬೇಕಂದ್ರೆ ನಾವು 25 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ ಓದ್ಕೋಬೇಕಾಗುತ್ತೆ. ಈಗ ನೋಡ್ರಿ ಕನ್ನಡ ಆಯ್ತು, ಇಂಗ್ಲೀಷ್ ಆಯ್ತು, ಮೆಂಟಲ್ ಎಬಿಲಿಟಿ ಆಯ್ತು. ಇನ್ ನೆಕ್ಸ್ಟ್ ಬರೋದ CDP ನೋಡ್ರಿ. CDP ದಾಗ ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂತ ನೋಡಿದ್ರೆ CDP ಕಂಪಲ್ಸರಿ 50 ಮಾರ್ಕ್ಸ್ ಇರ್ತೈತಿ. ಹೌದಾ. GPST ಪೇಪರ್ 2 ಪೇಪರ್ 1 ಸಂಬಂಧಪಟ್ಟಂಗ ಇದೆಲ್ಲ ಸಿಲೆಬಸ್. ಇದ್ರಾಗ 50 ಮಾರ್ಕ್ಸ್ ಇರ್ತೈತಿ. ಹಾಗಾದ್ರೆ ಇದ್ರಾಗ ಏನೇನ್ ಬರ್ತೈತಿ ಅಂತ ನೋಡೋದಾದ್ರ CDP. ನೆಕ್ಸ್ಟ್ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಾಸ ಬೆಳವಣಿಗೆ ಅದ್ರ ಬೋಧನಾಶಾಸ್ತ್ರ. ಪೆಡಾಲಜಿ ಬರ್ತೈತಿ. ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಸ್ವರೂಪ, ಅಗತ್ಯತೆ ಬರ್ತೈತಿ. ವಿಧಾನಗಳ ವೀಕ್ಷಣಾ ವಿಧಾನ ಕಂಡುಹಿಡಿದವರು, ವ್ಯಕ್ತಿ ಅಧ್ಯಯನ ಕಂಡುಹಿಡಿದವರು, ಪ್ರಾಯೋಗಿಕ ಕಂಡುಹಿಡಿದವರು ಯಾರು, ಆತ್ಮಾವಲೋಕನ ಹಂತಗಳು ಯಾವಾದ್ರೂ ಕಂಡುಹಿಡಿದವರು ಯಾರು, ಪರಿಣಾಮ ಏನು, ಪ್ರತಿಯೊಂದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಕೇಳ್ತಾರ. ನೆಕ್ಸ್ಟ್ ಬೆಳವಣಿಗೆ ಮತ್ತೆ ವಿಕಾಸ ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದ್ರ ಆಯಾಮ ಏನು, ಬೆಳವಣಿಗೆ ಹಂತಗಳು ಯಾವ ತರ ದೈಹಿಕ, ಬೌದ್ಧಿಕ, ಭಾಷೆ, ಸಾಮಾಜಿಕ, ಭಾವನಾತ್ಮಕ ಅಂಶಗಳು ಯಾವ, ಶೈಶಾವತ ಮತ್ತು ಹದಿಹರೆಯದವರೆಗೆ ಬೆಳವಣಿಗೆ ಪ್ರಯತ್ನದ ಹಂತಗಳು ಯಾವ್ಯಾವ, ಬಾಲ್ಯಾವಸ್ಥೆ ಅಂದ್ರೆ ಅದ್ರ ಅರ್ಥ ಏನೋ, ಗುಣಲಕ್ಷಣ ಏನ, ಮಕ್ಕಳ ಬೆಳವಣಿಗೆ ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆ ಹೆಂಗ್ ಆಗ್ತೈತಿ, ಜೊತೆಗೆ ಮಗುವಿನ ಬೆಳವಣಿಗೆ ಹಾದಿಯಲ್ಲಿ ಸಂಸ್ಕೃತಿ, ಸಾಮಾಜಿಕ ವ್ಯವಸ್ಥೆ, ಮಗುವಿನ ಮೇಲೆ ಯಾವೆಲ್ಲ ವೈವಿಧ್ಯತೆ ಮತ್ತು ಪ್ರಭಾವ ಬೀರ್ತಾವ, ಬಾಲ್ಯಾವಸ್ಥೆ ಕೊನೆಯ ಹಂತ ಯಾವ್ದ, ಹೀಗ ಪ್ರತಿಯೊಂದು ಏನ್ ಮಾಡ್ತಾರ CDP ಮೇಲೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಹದಿಹರೆಯರು ಅಂದ್ರೆ ಏನಾದ್ರ ಅರ್ಥ ಏನಾದ್ರ ಲಕ್ಷಣಗಳು ಅಂತ ಮಕ್ಕಳು ಹೆಂಗೆಲ್ಲ ಬೆಳವಣಿಗೆ ಹೊಂತಾರ, ಅವ್ರ ಮಾನಸಿಕ ಸ್ಥಿತಿ ಹೆಂಗದ, ಸಾಮಾಜಿಕ ಸ್ಥಿತಿ ಹೆಂಗದ, ನೈತಿಕ ಬೆಳವಣಿಗೆ ಯಾವೆಲ್ಲ ವಿನ್ಯಾಸ ನಡೀತೈತಿ ಅನ್ನೋದು ಪ್ರತಿಯೊಂದನ್ನು ಏನ್ ಮಾಡ್ತಾರ ಈ ಟೈಪ್ ಕ್ವಶನ್ಸ್ ಏನ್ ಮಾಡ್ತಾರ ಕೇಳ್ಕೊತ ಹೋಗ್ತಾರ. ಜೊತೆಗೆ ಹದಿಹರೆಯರ ಮೇಲೆ ನಗರೀಕರಣ ಪ್ರಭಾವ ಹೆಂಗ್ ಬೀರ್ತೈತಿ, ಆರ್ಥಿಕ ಬದಲಾವಣೆ ಹೆಂಗಾಗ್ತೈತಿ, ಮಾಧ್ಯಮದ ಪರಿಣಾಮ ಹೆಂಗಾಗ್ತೈತಿ, ನೆಕ್ಸ್ಟ್ ಅವರ ಅನುಭವಿಸಕ್ಕಂತ ಸಮಸ್ಯೆಗಳು ಯಾವ, ಭಾವನಾತ್ಮಕ ಅಡಚಣೆ ಯಾವ್ದು, ಅಪಾಯದ ನಡವಳಿಕೆ ಯಾವ, ನೆಕ್ಸ್ಟ್ ಮಾದಕ ದ್ರವ್ಯ ವ್ಯಸನ, ನಿಂದನೆ, ಬೆದರಿಕೆ, ಮಾನಸಿಕ ಸ್ವಾಸ್ಥ್ಯ,
ಹೀಗೆಲ್ಲ ಇದನ್ನೆಲ್ಲ ಸಂಗತಿ ಇದನ್ನೆಲ್ಲ ನಿರ್ವಹಣೆ ಮಾಡಲು ಶಿಕ್ಷಕರ ಪಾತ್ರ ಹೆಂಗಿರ್ತೈತಿ. ನೆಕ್ಸ್ಟ್ ಕಲಿಕಾ ಅರ್ಥ ಮತ್ತು ಲಕ್ಷಣ ಕೇಳ್ತಾರ. ನೆಕ್ಸ್ಟ್ ಕಲಿಕೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ, ಪಕ್ವತೆ ಅಂದ್ರೇನ, ಅಭಿಪ್ರೇರಣ ಅಂದ್ರೆ ಅವಧಾನ ಅಂದ್ರೇನ, ಅವಧಾನದ ವಿಧಗಳು ಯಾವ, ಶೈಕ್ಷಣಿಕ ಪರಿಣಾಮಗಳು ಏನೇನೇನ್ ಬರ್ತಾವ. ನೆಕ್ಸ್ಟ್ ಕಲಿಕಾ ಸಿದ್ಧಾಂತಗಳು ನೋಡ್ರಿ, ಪ್ರಯೋಗ ಮತ್ತು ದೋಷ ಸಿದ್ಧಾಂತ, ತಾಂಡಾಯಿಕ ಶಾಸ್ತ್ರೀಯ ಅನುಬಂಧಿತ ಸಿದ್ಧಾಂತ ಪಾವ್ಲೋವ. ನೆಕ್ಸ್ಟ್ ಕೋಲರ್ ಒಳನೋಟ ಕಲಿಕೆ ಸಿದ್ಧಾಂತ, ಬಂಡೂರ ಅವರ ಸಾಮಾಜಿಕ ಸಿದ್ಧಾಂತ. ನೆಕ್ಸ್ಟ್ ಇದಾತ. ಇನ್ನು ನೆಕ್ಸ್ಟ್ ಕಲಿಯುವ ಮತ್ತು ಕಲಿಕೆ ಅಂದ್ರೆ ಕಲಿಕಾ ಶೈಲಿ, 21ನೇ ಶತಮಾನದ ಕಲಿಕಾ ಶೈಲಿ ಕೌಶಲ್ಯ ಹೆಂಗೈತಿ, ಸೃಜನಾತ್ಮಕ ಯೋಚನೆ ಅಂದ್ರೇನ, ಸಂವಹನಾತ್ಮಕ ಸಹೋದ್ಯೋಗಿ ಸಹಕಾರ ಕೌಶಲ್ಯ ಯಾವ್ಯಾವ ಬರ್ತಾವ, ಕಲಿಕಾ ವಲಯಗಳು ಯಾವ್ಯಾವ ಬರ್ತಾವ, ಇದ್ರಾಗ ಜ್ಞಾನಾತ್ಮಕ, ಭಾವನಾತ್ಮಕ, ಮನೋಕ್ರಿಯಾಜನ್ಯ ಬೆಂಜಮಿನ್ ಬ್ಲೂಮ್ ಬರ್ತಿತ್ಲ, ಸೊ ಅದ್ರದ ಅವ್ರ ಮೇಲೆ ಪ್ರಶ್ನೆ ಆಗ್ತೈತಿ. ನೆಕ್ಸ್ಟ್ ಕಲಿಕೆಯಲ್ಲಿ ಅನ್ವೇಷಣೆ ನೋಡಿ, ಕಲಿಕೆಯ ಗುಣಮಟ್ಟವನ್ನ ನಿರ್ಣಯಿಸಲು ಬ್ರೂನರ್ ಅವರ ಶೋಧನಾತ್ಮಕ ಕಲಿಕಾ ಚಕ್ರದ ತತ್ವಗಳು ಏನೇನು ಅದಾವ, ರಚನಾತ್ಮಕತೆ ಅಂದ್ರೇನ. ನೆಕ್ಸ್ಟ್ ವೈಗೊಟಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ರಚನಾತ್ಮಕತೆ ಅಂದ್ರೇನ, ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂದ್ರೇನ, ಅದ್ರ ಮೇಲೆ ಪಾಯಿ ಮಾದರಿ ನೋಡ್ರಿ, 5 ways ಇರ್ತೈತಲ್ಲ, ಸೊ ಅದ್ರ ಮೇಲೆ ಅದ್ ಮತ್ ನೆಕ್ಸ್ಟ್ ಬೌದ್ಧಿಕ ಮನೋವಿಜ್ಞಾನ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆ ಯಾವ ಹಂತದಾಗ ನಡಿತೈತಿ. ನೆಕ್ಸ್ಟ್ ವಿಶೇಷ ಗಮನ ನೀಡಬೇಕಂತ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು ಅಂದ್ರೆ ಯಾರ, ಅವ್ರ ಲಕ್ಷಣ ಏನ, ಸೃಜನಾತ್ಮಕ ಮಕ್ಕಳು ಅಂದ್ರೆ ಏನ, ಅವ್ರ ಲಕ್ಷಣ ಏನ, ಹಿಂದುಳಿದ ಮಕ್ಕಳು ಅಂದ್ರೆ ಶೈಕ್ಷಣಿಕ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಯಾರ, ಅವ್ರಿಗೆ ಏನ್ ಕೊರತೆ ಆಗೈತಿ, ಸೊ ಅವ್ರು ಎದಕ್ಕೆ ಹಿಂದುಳಿದ್ರ, ಮತ್ತೆ ಅವರಲ್ಲಿರುವಂತ ಲಕ್ಷಣಗಳೇನ, ಮತ್ತ ಅವ್ರಿಗಾಗಿ ಮತ್ ಹೆಚ್ಚಿನಂತ ಅವ್ರಿಗಾಗಿ ಶೈಕ್ಷಣಿಕದಲ್ಲಿ ಅಭಿವೃದ್ಧಿ ಹೊಂದಾಕ ಯಾವ್ಯಾವ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬಹುದು. ನೆಕ್ಸ್ಟ್ ವೈಯಕ್ತಿಕ ವ್ಯತ್ಯಾಸ ಪ್ರಭಾವಿಸುವ ಅಂಶಗಳು ಅಂದ್ರೆ ವೈಯಕ್ತಿಕ ಮಗುವಿನ ಮೇಲೆ ಅನುವಂಶ ಮತ್ತು ಪರಿಸರ ಯಾವ ರೀತಿ ಪ್ರಭಾವ ಬೀರ್ತೈತಿ, ಮತ್ತೆ ಅವ್ರ ವ್ಯಕ್ತಿತ್ವ, ಆ ಮಗುವಿನ ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಏನೈತಿ. ನೆಕ್ಸ್ಟ್ ಮೌಲ್ಯ ಮಾಪನ ಅಂದ್ರೇನ ನೋಡಿ, ಅಲ್ಲಿ FA SC ಅಂತ ಬರ್ತೈತಿ ನೋಡ್ರಿ, ಅದ್ರ ಲಕ್ಷಣ ಏನ, ಅದ್ರ ಅರ್ಥ ಏನ, ಗುಣಲಕ್ಷಣ ಏನ. ನೆಕ್ಸ್ಟ್ ಸಾಧನಾ ಪರೀಕ್ಷೆ ಅಂದ್ರೇನ, ಅದ್ರ ವಿಧಗಳು ಯಾವ, ಸಾಧನಾ ಪರೀಕ್ಷೆ ಲಕ್ಷಣಗಳು ಏನ, ಅದ್ರ ಅನುಕೂಲ ಏನ, ಅನಾನುಕೂಲ ಏನ. ನೆಕ್ಸ್ಟ್ ವಸ್ತುನಿಷ್ಠ ಪರೀಕ್ಷೆ ಮತ್ತ ಲಕ್ಷಣಗಳು, ಮತ್ತೆ ಅದ್ರದ ಸಂಬಂಧಪಟ್ಟಂಗ ನಿರಂತರ ಮತ್ತು ಸಮಗ್ರ ಮೌಲ್ಯ ಮಾಪನ ಅಂದ್ರೇನ, ನೈದಾನಿಕ ಪರೀಕ್ಷೆ ಅಂದ್ರೇನ. ನೆಕ್ಸ್ಟ್ ಮೌಲ್ಯಮಾಪನದ ವಿಧಗಳು ಯಾವ, ಮತ್ತು ಮೌಲ್ಯೀಕರಿಸುವ ಕ್ಷೇತ್ರಗಳು ಯಾವ್ಯಾವ. ನೆಕ್ಸ್ಟ್ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು ಮತ್ತು ಲಕ್ಷಣಗಳ ಮೌಲ್ಯಮಾಪನ ರೂಬಿಕ್ಸ್ ನ ಹೆಂಗ್ ನಾವು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ನೋಡ್ರಿ, ಕೇಂದ್ರೀಯ ಪ್ರವರ್ತಿಮಾನ ಬರ್ತಿತ್ಲ, ಸೊ ಅದ ಮತ್ತ ವಿಚಲನೆ, ಸಹ ಸಂಬಂಧ ಮತ್ತು ಸಾಮಾನ್ಯ ಸಂಭಾವ್ಯತ ವಕ್ರರೇಖೆ ಅಂತ ಬರ್ತೈತಿ ನೋಡ್ರಿ, ಅದ ಅಂದ್ರ ಬುದ್ಧಿಶಕ್ತಿ ಮೇಲೆ ಸಂಬಂಧಪಟ್ಟಂಗ ಬರ್ತೈತಿ. ನೆಕ್ಸ್ಟ್ ಮೌಲ್ಯೀಕರಿಸುವ ನವೀನ ತಂತ್ರಗಳು ಯಾವ್ದ, ಆನ್ಲೈನ್ ಮೌಲ್ಯಮಾಪನ ಅಂದ್ರೆ ತೆರೆದ ಪುಸ್ತಕ ವಿಧಾನ ಅಂದ್ರ ಮೌಲ್ಯಮಾಪನ ಅಂದ್ರೇನ, ಪರಿಣಾಮಕಾರಿ ಬೋಧನೆ ಅಂದ್ರೇನ. ನೆಕ್ಸ್ಟ್ ಪರಿಣಾಮಕಾರಿ ಬೋಧನೆಯ ಹಂತಗಳು ಯಾವ್ಯಾವ. ನೆಕ್ಸ್ಟ್ ಬೋಧನಾ ಕೌಶಲ್ಯ ಮತ್ತು ಬೋಧನಾ ತತ್ವಗಳು ಯಾವ್ಯಾವ. ನೆಕ್ಸ್ಟ್ ಪ್ರಾಯೋಗಿಕ ಕಲಿಕೆ, ಅನುಗಮನ ನಿಗಮನ ಕಲಿಕೆ ಅಂದ್ರೇನ, ಅದಕ್ಕ ಉದಾಹರಣೆ ಏನ, ಸಹಕಾರ ಕಲಿಕೆ ಅಂದ್ರೇನ, ಸಂಘಟನಾತ್ಮಕ ಕಲಿಕೆ ಅಂದ್ರೇನ. ನೆಕ್ಸ್ಟ್ ಇಷ್ಟೆಲ್ಲ ಟೋಟಲಿ ಇಷ್ಟೇನ್ ಹೇಳಿದ್ನಲ್ಲ ಇಲ್ಲಿವರೆಗೂ ಹೇಳಿದ ಸಿಲೆಬಸ್ ಎಲ್ಲ ಇದೆಲ್ಲ ಕೂಡಿ ಟೋಟಲಿ 50 ಮಾರ್ಕ್ಸಿಗೆ ಇದು CDP ಬರ್ತೈತಿ ನೋಡ್ರಿ. ಇಷ್ಟೆಲ್ಲ ಸಿಲೆಬಸ್ ಇರ್ತೈತಿ, ಇಷ್ಟೆಲ್ಲ ನಾವು ಕವರ್ ಮಾಡ್ಬೇಕಾಗ್ತೈತಿ. ಇನ್ ನೆಕ್ಸ್ಟ್ ನೋಡೋದಾದ್ರ ಕಂಪ್ಯೂಟರ್ ಇದಾಯ್ತು, ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು, ಮೆಂಟಲ್ ಎಬಿಲಿಟಿ ಆಯ್ತು, CDP ಆಯ್ತು. ಇನ್ ಬರೋದ ಇದಕ್ಕೆ ರೆಫರೆನ್ಸ್ ಆಗಿ ನಾವು ನೋಡ್ರಿ, ಮೆಂಟಲ್ ಎಬಿಲಿಟಿಗೆ ಅಗರ್ವಾಲ್ ಬುಕ್ ಮಾಡ್ಬೋದು, ಅದು ಬೆಸ್ಟ್ ಬುಕ್ ಅಂತ ಹೇಳ್ತೀನಿ. ಬುಲ್ಬುಲೆ ಕೂಡ ಮೆಂಟಲ್ ಎಬಿಲಿಟಿಗೆ ಬೆಸ್ಟ್. ನೆಕ್ಸ್ಟ್ ಇನ್ ಕನ್ನಡದಾಗ ಇದಕ್ಕೆ ನಾವು CDP ಕನ್ನಡದಾಗ ನೋಡ್ಬೇಕಂದ್ರ ವಾಮದೇವ್ ಬುಕ್ ಇದೆ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ, ಹೌದಾ. ಇನ್ ನೆಕ್ಸ್ಟ್ ನೋಡಿದ್ರ ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್. ಇದು ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ ಈ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತೈತೆ ಅಂತ ನೋಡಿದ್ರ ಇದು 15 ಮಾರ್ಕ್ಸ್ ಪೇಪರ್ ನೋಡ್ರಿ. ಇದು 15 ಮಾರ್ಕ್ಸ್. ಈ 15 ಮಾರ್ಕ್ಸ್ ಇಲ್ಲಿ ಏನೇನ ಅಂದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದ್ರಾಗ ಏನೇನ್ ಕೇಳ್ತಾರ ಅಂತ ನೋಡಿದ್ರ ನೋಡಿ, ಆರೋಗ್ಯ ಮತ್ತು ರೋಗ ಅಂದ್ರ ಒಬ್ಬ ವ್ಯಕ್ತಿಯ ಆರೋಗ್ಯ ಮತ್ತು ಅವನಿಗೆ ಬರುವಂತ ನೋಡಿ ರೋಗ ಅಂದ್ರೇನು, ರೋಗವನ್ನ ಯಾವೆಲ್ಲ ರೀತಿಯಿಂದ ರೋಗ ಹರಡ್ತೈತಿ, ಸೊ ಹಿಂಗೆಲ್ಲ ಅದ್ರಾಗ ಸಾಂಕ್ರಾಮಿಕ ರೋಗ ಅಂದ್ರೆ ಸಾಂಕ್ರಾಮಿಕ ರೋಗ ತಡೆಗಟ್ಟುವ ವಿಧಾನ ಯಾವ್ದ. ನೆಕ್ಸ್ಟ್ ರೋಗ ಬರಬಾರ್ದಂಗ ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು. ನೆಕ್ಸ್ಟ್ ಸಾಂಕ್ರಾಮಿಕವಲ್ಲದ ರೋಗಗಳು ಯಾವ, ಸಾಂಕ್ರಾಮಿಕ ರೋಗ ಯಾವ, ಮತ್ತು ಸಾಂಕ್ರಾಮಿಕ ರೋಗಗಳು ನಮಗೆ ಬರದೇ ಇರೋಂಗ ನಮ್ಮ ಜೀವನ ಶೈಲಿ ಹೆಂಗೆ ಇಟ್ಕೋಬೇಕು, ಅದ್ರ ರೋಗಗಳೇನ. ನೆಕ್ಸ್ಟ್ ಮಾನಸಿಕ ಆರೋಗ್ಯ ರೋಗಗಳು ಯಾವ, ಅದ್ರ ತಡೆಗಟ್ಟುವ ಮತ್ತು ನಿಯಂತ್ರಣ ಮತ್ತು ಚಿಕಿತ್ಸೆ ಯಾವ್ಯಾವ. ನೆಕ್ಸ್ಟ್ ಆರೋಗ್ಯಕರ ಜೀವನಕ್ಕೆ ಆಹಾರ ಅಂದ್ರ ಸಮತೋಲಿತ ಆಹಾರ ಬರ್ತೈತಿ, ಸಂತುಲಿತ ಆಹಾರ ಹಂಗಂದ್ರೆ ಏನ, ಅದ್ರ ಅವಶ್ಯಕತೆ ಯಾಕೈತಿ. ನೆಕ್ಸ್ಟ್ ಅಪೌಷ್ಟಿಕತೆ ಮತ್ತು ತಿನ್ನುವ ಅಸ್ವಸ್ಥತೆ, ಮಕ್ಕಳ ಸಾಮಾನ್ಯ ಅಪೌಷ್ಟಿಕತೆಯಿಂದ ಬಳಲ್ತಾರ, ಅದ ಕಾರಣ ಏನ. ನೆಕ್ಸ್ಟ್ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಸಂತಾನ ಪ್ರದೇಶದ ಸೋಂಕುಗಳು, ಲೈಂಗಿಕವಾಗಿ ಹರಡುವ ರೋಗಗಳು ಯಾವ, ಅವ್ನ ತಡೆಗಟ್ಟುವ ವಿಧಾನ ಯಾವ್ದ, ನಿಯಂತ್ರಣ ಮಾಡೋದು ಹೆಂಗ. ನೆಕ್ಸ್ಟ್ ಆತ್ಮವಿಶ್ವಾಸದ ಬೆಳವಣಿಗೆ ನೋಡಿ, ಬೆಳವಣಿಗೆ ಅಭಿವೃದ್ಧಿ ಮತ್ತು ಪಕ್ವತೆ ಸಾಮಾನ್ಯವಾಗಿ ಹಿಂಗೆ ಇದಾಗ್ತತಿ. ನೆಕ್ಸ್ಟ್ ಆತಂಕ ಮತ್ತು ಖಿನ್ನತೆ, ಮಾದಕ ದ್ರವ್ಯ ಸೇವನೆ ಮಾಡೋದ್ರಿಂದ ಆರೋಗ್ಯ ಮೇಲೆ ಯಾವೆಲ್ಲ ದುಷ್ಪರಿಣಾಮ ಬೀರ್ತೈತಿ. ನೆಕ್ಸ್ಟ್ ಲೈಂಗಿಕ ಕಿರುಕುಳ ನೋಡೋದ್ರಿಂದ ಸಾಮಾನ್ಯವಾಗಿ ಇದಾಗತ್ತಲ್ಲ, ಆದ್ರಿಂದ ನಾವು ಆತ್ಮವಿಶ್ವಾಸ ಏನಾಗುತ್ತ
ಕುಂದುತ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಾಮಾಜಿಕ ಆರೋಗ್ಯ, ಅರ್ಥ, ಪದ್ಧತಿ ಮತ್ತು ಆರೋಗ್ಯ, ಶುದ್ಧ ನೀರು, ಶುದ್ಧ ಆಹಾರ, ಆಹಾರ ಸಂಪನ್ಮೂಲಗಳು ಯಾವ, ಸಮುದಾಯದ ಆರೋಗ್ಯ ಹೆಂಗಿರ್ತೈತಿ, ಸಮುದಾಯದ ಆರೋಗ್ಯ ಅಂದ್ರೆ ನಾನು ಹೆಂಗ್ ಕಾಪಾಡ್ಕೋಬೇಕು. ನೆಕ್ಸ್ಟ್ ಆರೋಗ್ಯಕರ ಪರಿಸರದ ಉಪಯೋಗ ಏನ್ ಆಕೈತಿ, ಆರೋಗ್ಯಕರ ಪರಿಸರದಿಂದ ನಮಗೆ ಸುತ್ತಮುತ್ತ ಉಪಯೋಗ ಏನಾಕೈತಿ. ಸೊ ಇದ್ರ ಮೇಲೆ ನೆಕ್ಸ್ಟ್ ಪ್ರಥಮ ಚಿಕಿತ್ಸೆ ಅಂದ್ರೆ ನೋಡ್ರಿ, ಫಸ್ಟ್ ಏಡ್ ಅಂತಿರಲ್ಲ, ಪ್ರಥಮ ಚಿಕಿತ್ಸೆ ಅಂದ್ರೆ ಸುರಕ್ಷತೆ. ಅದ್ರ ಅರ್ಥ ಏನ, ಬೆಂಕಿ ಗಾಯ, ಸಾಮಾನ್ಯವಾಗಿ ಬೆಂಕಿ ಗಾಯ ಇರುತ್ತೆ ಆಟದ ಮೇಲೆ, ಆಟ ಆಡೋದು ಮಕ್ಕಳಲ್ಲಿ ಬೀಳ್ತಿರ್ತಾರ. ಸೊ ಅಂತ ಬಿದ್ದಂತ ಸಮಯ ಅವ್ರಿಗೆ ಏನು ಗಾಯಗಳಾದ್ರು ಅದನ್ನ ಹೆಂಗ್ ನಾವು ಏನೋ ಪ್ರಥಮ ಚಿಕಿತ್ಸೆ ಮಾಡೋದ್ರ ಮೂಲಕ ಅವನ್ನ ಹೇಗೆ ನಿವಾರಣೆ ಮಾಡ್ಬೋದು. ನೆಕ್ಸ್ಟ್ ದೈಹಿಕ ವ್ಯಾಯಾಮ ಅಂದ್ರೆ ಯೋಗ, ರಾಷ್ಟ್ರೀಯ ಏಕೀಕರಣ. ನೆಕ್ಸ್ಟ್ ಇದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಗಾರ. ಇನ್ನು ಮೌಲ್ಯ ಶಿಕ್ಷಣಕ್ಕೆ ಬರ್ತದೆ. ಮೌಲ್ಯ ಶಿಕ್ಷಣದಾಗ ಇದಂತ ನೋಡಿ ವ್ಯಾಲ್ಯೂಯೇಷನ್. ಅದೇ ಇಲ್ಲಿ ಏನು ಮೌಲ್ಯ ಶಿಕ್ಷಣ ಅಂದ್ರ ಒಳ್ಳೆಯತನದ ಸಿದ್ಧಾಂತಗಳ ಆಂತರಿಕ ಮತ್ತು ಬಾಹ್ಯ ಉತ್ತಮ ಒಳ್ಳೆಯತನ, ಸುಖೈಕವಾದ ನೈತಿಕ ಬಹುತ್ವ, ನೈತಿಕ ಗುಣಗಳಿಂದ ಆತ್ಮವಿಕಾಸ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಅಂದ್ರ ನೆಕ್ಸ್ಟ್ ಮಾನವ ನಡವಳಿಕೆ ನಿಯಮಗಳು ಮತ್ತು ತತ್ವಗಳು ಯಾವ್ಯಾವ, ನಡವಳಿಕೆ ಸಿದ್ಧಾಂತಗಳು ಮತ್ತು ಅದ್ರಾಗ ಸಾರ್ವತ್ರಿಕತೆ ಅಂದ್ರೆ ವೈಚಾರಿಕತೆ, ನೈತಿಕತೆ ಅಂದ್ರೇನ, ನೈತಿಕತೆ ಅಹಂಕಾರ ಅಂದ್ರೆ, ತರ್ಕಬದ್ಧ ಸ್ವಹಿತಾಸಕ್ತಿ ಅಂದ್ರೇನ. ನೆಕ್ಸ್ಟ್ ಸಾಮಾನ್ಯ ಉತ್ತಮ ಸಿದ್ಧಾಂತ ಅಂದ್ರೆ ಯಾವ ಪ್ರಯೋಜನ ಏನತ್ತದ ಪ್ರಯೋಜನ ತತ್ವ. ನೆಕ್ಸ್ಟ್ ಮಾನವ ನಡವಳಿಕೆ ಕಾರಣ ಮತ್ತು ಭಾವನೆಗಳೇನ, ನೈತಿಕ ಶಿಕ್ಷಣದಲ್ಲಿ ಭಾವನೆಗಳು ಹೆಂಗೆ ವ್ಯಕ್ತಪಡಿಸ್ತಾವ. ನೆಕ್ಸ್ಟ್ ನಿಯಂತ್ರಣ ಮತ್ತು ಅಂಶಗಳು ಮತ್ತು ನೈತಿಕ ದೌರ್ಬಲ್ಯ ಅಂದ್ರೇನ. ನೆಕ್ಸ್ಟ್ ಸ್ವಚಾರಿತ್ರ ಮತ್ತು ವ್ಯಕ್ತಿತ್ವ, ಸ್ವಚಾರಿತ್ರ ಮತ್ತು ಅದರ ಅಂಶಗಳೇನ, ವ್ಯಕ್ತಿತ್ವ ಮಾದರಿ ಅಂಶಗಳೇನ, ಮೌಲ್ಯಗಳೇನ, ಸುಸ್ಥಿರ ಅಭಿವೃದ್ಧಿಯ ಮೌಲ್ಯಗಳು ಯಾವ್ಯಾವ ಅಂತ ಟೋಟಲಿ ಇದು ನೋಡ್ರಿ. ಇದೆಲ್ಲ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಕೂಡ 15 ಮಾರ್ಕ್ಸ್. ನೆಕ್ಸ್ಟ್ ಇನ್ನು ನೋಡಿದ ಕಂಪ್ಯೂಟರ್ ಸಾಕ್ಷರತೆ ನೋಡ್ರಿ, ಕಂಪ್ಯೂಟರ್ ಲಿಟ್ರಸಿ. ಇಲ್ಲಿ ಏನ್ ಕೇಳ್ತಾರ ಇದು ಟೋಟಲಿ 10 ಮಾರ್ಕ್ಸಿಗೆ ಪೇಪರ್ ನೋಡ್ರಿ ಇದು. ಹೌದಾ, ಹಾಗಾದ್ರೆ ಇಲ್ಲಿ ಏನೇನ್ ಕೇಳ್ತಾರ ಅಂತ ನೋಡಿದ್ರ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಕಂಪ್ಯೂಟರ್ದ ಕಲ್ಪನೆ ನೋಡುವ, ಕಂಪ್ಯೂಟರ್ದ ಅದ್ರ ಕಲ್ಪನೆ ನೋಡೋದ, ಅದ್ರ ಅಂದ್ರೆ ಪೀಠಿಕೆ ನೋಡೋದ ನೋಡಿ. ಕಂಪ್ಯೂಟರ್ ಅಂದ್ರೆ ವಾಟ್ ಈಸ್ ಕಂಪ್ಯೂಟರ್, ಅದ್ರ ಬೋರ್ಡ್. ನೆಕ್ಸ್ಟ್ ಬೋರ್ಡ್ ಕ್ಯಾಟಗರಿ ಕಂಪ್ಯೂಟರ್, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್, ಬೇಸಿಕ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ದ ಡಿವೈಸ್ ವಿಂಡೋಸ್ ಅದು ಬರ್ತಲ್ಲ. ಸೊ ಹಂಗಂದ್ರೆ ಟೈಪ್ಸ್ ಆಫ್ ಕಂಪ್ಯೂಟರ್. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಯಾವ ಬರ್ತಾವ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇದೆಲ್ಲ ಬರ್ತಾವ ನೋಡ್ರಿ, ರೆಡ್ ಡಾಟಾ ಇವೆಲ್ಲ, MC OS ಅಂದ್ರೆ ಇವೆಲ್ಲ ಏನ. ನೆಕ್ಸ್ಟ್ ವಿಂಡೋಸ್ ಬರ್ತದೆ, ವಿಂಡೋಸ್ ಕಾನ್ಸೆಪ್ಟ್, ಡಿಫ್ರೆಂಟ್ ಐಕಾನ್ ಅಂಡ್ ಕಂಪ್ಯೂಟರ್ ಸ್ಕ್ರೀನ್. ನೆಕ್ಸ್ಟ್ ವಿಂಡೋಸ್ ಸೆಟ್ಟಿಂಗ್ ಹೆಂಗ್ ಮಾಡ್ಬೋದು, ಕಂಟ್ರೋಲ್ ಪ್ಯಾನಲ್ ಅಂದ್ರೇನ, ವಾಲ್ ಪೇಪರ್ ಅಂದ್ರೆ, ಸ್ಕ್ರೀನ್ ಲೇಯರ್ ಸೇವರ್ ಅಂದ್ರೇನ. ನೆಕ್ಸ್ಟ್ ಹಿಂಗೆಲ್ಲ ನೋಡ, ಮೆನು ಬಾರ್ ಅಂದ್ರೆ, ಟೂಲ್ ಬಾರ್ ಏನ, ಮೆನು ಬಾರ್ದಾಗ ಏನೇನೆಲ್ಲ ಬರ್ತಾವ, ಟೂಲ್ ಬಾರ್ದಾಗ ಏನೇನೆಲ್ಲ ಬರ್ತಾವ, ಡಿಫ್ರೆಂಟ್ ಆಪ್ಷನ್ಸ್ ಯಾವ್ಯಾವ, ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕು, ಅಥವಾ ಸೆಟ್ಟಿಂಗ್ದಾಗ ಡೇಟಾ, ಟೈಮ್, ಸೌಂಡ್ ಅವೆಲ್ಲ ಇರಲಿಲ್ಲ. ಸೊ ಅದನ್ನೆಲ್ಲ ಹೆಂಗ್ ಮಾಡ್ಬೇಕು. ನೆಕ್ಸ್ಟ್ ಅದ್ರಾಗ ರೈಟ್ ಬಟನ್ ಆರ್ ಲೆಫ್ಟ್ ಬಟನ್ ಅಂತ ಬರ್ತಾವ, ಮೌಸ್ ಏನ್ ಮಾಡ್ತೈತಿ, CPU ಏನ್ ಕೆಲಸ ಮಾಡ್ತೈತಿ, ಹಿಂಗ್ ಪ್ರತಿಯೊಂದು ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ ಅಂದ್ರೆ ಏನ. ನೆಕ್ಸ್ಟ್ ಇದ್ರಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್, MS ಆಫೀಸ್, ಡಾಕ್ಯುಮೆಂಟ್, ಟೂಲ್ ಬಾರ, ಮೆನು ಬಾರ, ಸಾರ್ಟಿಂಗ್, ಪೇಜ್ ಲೇಔಟ್ ಎಲ್ಲ ಬರ್ತೈತಿ ನೋಡಿ. ಕಟ್, ಕಾಪಿ, ಪೇಸ್ಟ್, ಅಂಡು ಇದ್ರದ್ದು ಏನ್ ಕೇಳ್ತಾರ ಅಂದ್ರೆ ಅದ್ರ ಕೀ ಇದು ಕೇಳ್ತಾರ ನೋಡ್ರಿ, ಏನಂತ ಅದಕ್ಕೆ ಶಾರ್ಟ್ಕಟ್ ಕೀ ಕೇಳ್ತಾರ ನೋಡ್ರಿ. ಶಾರ್ಟ್ಕಟ್ ಕೀಸ್ ಇಲ್ಲಿ ಕೇಳೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ MS ಪವರ್ ಪಾಯಿಂಟ್ ಅಂದ್ರೆ ಅದ್ ಹೆಂಗ್ ಸ್ಲೈಡ್ ಡಿಸೈನ್ ಹೆಂಗ್ ಮಾಡ್ಬೇಕು, ಅನಿಮೇಷನ್ ಹೆಂಗ್ ಮಾಡ್ಬೇಕು, ಸ್ಲೈಡ್ ಡಿಸೈನ್ ಮಾಡಿದ್ರ ಅಲ್ಲಿ ಅದ್ರ ಮೇಲೆ ಕ್ವಶನ್ ರೈಸ್ ಆಗ್ತಾ. ನೆಕ್ಸ್ಟ್ MS ಎಕ್ಸೆಲ್ ಅಂದ್ರೆ ಇಲ್ಲಿ ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಪ್ಲೈ ಮಾಡ್ತಿರ್ತಲ್ಲ. ಸೊ ಅದು ಕಾಲಮ್ ರೋಸ್ ಹೆಂಗ್ ತಗೋತಿರ್ತಲ್ಲ ಅದ್ರ ಮೇಲೆ ಕ್ವಶನ್ ರೈಸ್ ಆಗ್ತಾವ. ನೆಕ್ಸ್ಟ್ ನೋಡೋದ MS ಪೇಂಟ್ದಾಗ ಅಲ್ಲಿ ಅಪ್ಲಿಕೇಶನ್ ಫಾರ್ ಡಿಫ್ರೆಂಟ್ ಟೂಲ್ಸ್ ಅಂಡ್ ಪೇಂಟರ್ ಪ್ರೋಗ್ರಾಮ್. ನೆಕ್ಸ್ಟ್ ಇಂಟರ್ನೆಟ್ ಅಪ್ಲಿಕೇಶನ್ಸ್ ಯಾವ್ಯಾವ ಬರ್ತಾವ ನೋಡ್ರಿ, ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್. ಇದ್ರಾಗ URL ಅಂದ್ರೆ ಇದ್ರದ ಫುಲ್ ಫಾರ್ಮ್ ಕೇಳ್ತಾರೆ ಸಾಮಾನ್ಯವಾಗಿ, ಲ್ಯಾನ್, ವ್ಯಾನ್, WWW ನೋಡ್ರಿ, ವರ್ಲ್ಡ್ ವೈಡ್ ವೆಬ್. ಸೊ ಇದ್ರದ ಫುಲ್ ಫಾರ್ಮ್ ಕೇಳೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಕ್ರಿಯೇಟಿಂಗ್ ಇಮೇಲ್ ID ಹೆಂಗ್ ಕ್ರಿಯೇಟ್ ಮಾಡೋದು, ಅದು ಸೆಂಡಿಂಗ್ ಮೇಲ್ ಹೆಂಗ್ ಸೆಂಡ್ ಮಾಡೋದು, ಮೇಲ್ ಹೆಂಗ್ ರಿಸೀವ್ ಮಾಡ್ಕೊಳ್ಳೋದ, ಹೆಂಗ್ ಅಟ್ಯಾಚ್ ಮಾಡೋದ, ಹೆಂಗ್ ಕಂಪೋಸ್ ಮಾಡೋದ, ಡೌನ್ಲೋಡ್ ಹೆಂಗ್ ಮಾಡೋದ, ಇವನ್ನೆಲ್ಲ ಏನ್ ಮಾಡ್ತಾರ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ. ನೆಕ್ಸ್ಟ್ ನೋಡೋದಾದ್ರೆ ನುಡಿ ಸಾಫ್ಟ್ವೇರ್ ನೋಡ್ರಿ, ಕನ್ನಡ ಭಾಷಾ ತಂತ್ರ ಹೆಂಗ್ ನಾವು ಬಳಕೆ ಮಾಡ್ತಲ್ಲ ಅದನ್ನ. ಅದ್ರಾಗ ಬ್ರೀಫ್ ಇನ್ಫಾರ್ಮೇಶನ್ ನುಡಿ ಸಾಫ್ಟ್ವೇರ್ ಆಪ್ಷನ್ಸ್, ಯೂನಿಕೋಡ್ ಫಾಂಟ್, ಸ್ಕ್ರೋಲ್ ಲಾಕ್, ಹಿಂಗೆಲ್ಲ ಲ್ಯಾಂಗ್ವೇಜ್ ಮತ್ತು ಸ್ಟ್ಯಾಂಡರ್ಡ್ ಫಾಂಟ್ಸ್, 2 ಟೈಪ್ ಫಾಂಟ್ಸ್, ಕನ್ನಡ ವರ್ಡ್ ಟೈಪಿಂಗ್ ಹೆಂಗ್ ಮಾಡ್ಬೇಕು, ಕನ್ನಡ ವರ್ಡ್ ಟೈಪಿಂಗ್ ಮಾಡಕ ಅದ್ರಾಗ ನಾವು ಕನ್ನಡ ಏನೇನು ಅಂದ್ರೆ ಏನೇನು ಪ್ರೆಸ್ ಮಾಡಿದಾಗ ಕನ್ನಡ ಅಕ್ಷರಗಳು ಫಾರ್ಮೇಶನ್ ಆಗ್ತಾವ. ಸೊ ಆ ಟೈಪ್ ಇಲ್ಲ. ನೆಕ್ಸ್ಟ್ ಡಿಜಿಟಲ್ ರಿಪೋಸಿಟರಿ ಅಂದ್ರೆ ನೋಡಿ, ದೀಕ್ಷಾ ವೆಬಿನಾರ್ ಪ್ಲಾಟ್ಫಾರ್ಮ್ ಮತ್ತು ಗೂಗಲ್ ಮೀಟ್, ಜೂಮ್ ಮೀಟ್, ಮೈಕ್ರೋಸಾಫ್ಟ್ ಮೀಟ್ ಎಲ್ಲ ಮೀಟಿಂಗ್ ತಗೋತಿರ್ತಲ್ಲ. ಸೊ ಇದೆಲ್ಲ ಅಂದ್ರೆ ಯಾವ ಬೇಸ್ ಮೇಲೆ ಹಿಂಗೆಲ್ಲ ಇದು ಮಾಡ್ತಿರ್ತಾವ. ಸೊ ಅದ್ರ ಮೇಲೆ ಕ್ವಶನ್ ರೈಸ್ ಇರ್ತಾವ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಮಾಹಿತಿ ಸಿಂಧು. ನೆಕ್ಸ್ಟ್ ICT ಪ್ರಾಜೆಕ್ಟ್, ಈಗ ಆಲ್ಮೋಸ್ಟ್ ಕನ್ನಡ ಶಾಲೆದಾಗ ಆಲ್ಮೋಸ್ಟ್ ನೋಡ್ರಿ ಎಲ್ಲರಿಗೂ ಪ್ರಾಜೆಕ್ಟ್ ಪ್ರೊವೈಡ್ ಮಾಡಿದಾರ. ಸೊ ಅದ್ರ ಮೂಲಕ ಮಕ್ಕಳಿಗೆ ಏನ್ ಮಾಡ್ತಾರೆ ಶಿಕ್ಷಣ ಕೊಡಾಕ ಇದನ್ನ ಮಾಡಿದಾರೆ ಈಗ ICT ಥ್ರೂ. ಸೊ ಅದ್ರದ ಸ್ವಲ್ಪ ಏನ್ ಮಾಡ್ತಾ ಇದ್ರ ಮೇಲೆ ಬೇಸ್ ಮೇಲೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತ. ಸೊ ಇದಕ್ಕೆ ರೆಫರೆನ್ಸ್ ಆಗಿ ನಾವು ಯಾವ ನೋಡಬಹುದು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಫಸ್ಟ್ PUC ಸೆಕೆಂಡ್ PUC ದಾಗ ಸಿಗ್ತೈತಿ. ನೆಕ್ಸ್ಟ್ ಹಲೋ ಕಂಪ್ಯೂಟರ್ G ಅಂತ ಮಾಹಿತಿ ಸಿಂಧು ಐತಿ ನೋಡ್ರಿ, ಆ ಬುಕ್ ಅದ್ರಾಗ ಕೂಡ ಏನಾಗ್ತೈತಿ ರೆಫರೆನ್ಸ್ ಆಗಿ ಯಾವ ಬುಕ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಬ್ಬರಂದ್ರ ಬುಲ್ಬುಲ್, ಐ ಥಿಂಕ್ ಬುಲ್ಬುಲ್ ಸರ್ ಐತ್ ನೋಡ್ರಿ, ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿ
ಅದು ಬುಕ್ ಬೆಸ್ಟ್ ಇದೆ ನೋಡ್ರಿ. ಇಷ್ಟೆಲ್ಲ ಮಾಡಿದಾಗ ಇದು ಕಂಪ್ಯೂಟರ್ಗೆ 10 ಮಾರ್ಕ್ಸ್. ನೆಕ್ಸ್ಟ್ ಇದು ಮೌಲ್ಯ ಶಿಕ್ಷಣ 15 ಮಾರ್ಕ್ಸ್ ಅಂದ್ರೆ ಇದು 25. ನೆಕ್ಸ್ಟ್ CDP 50 ಮಾರ್ಕ್ಸ್. ನೆಕ್ಸ್ಟ್ ಸಾಮಾನ್ಯ ಕನ್ನಡ 25, ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನ 25. ಟೋಟಲಿ 150 ಮಾರ್ಕ್ಸ್ಗೆ ನೋಡ್ರಿ. ಟೋಟಲಿ 150 ಮಾರ್ಕ್ಸ್ ನಾವು 2 ತಾಸು ಪೇಪರ್ ಬರಿತೀವಿ ಅಂತ ನೋಡಿದ್ರೆ 2.5 ತಾಸು ಪೇಪರ್ ಬರಿತೀವಿ. ಇದು ಇಷ್ಟೆಲ್ಲ ಹೇಳಿ ಸಿಲೆಬಸ್ ಪೇಪರ್ 1 ಸಿಲೆಬಸ್. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀನಿ, ಪೇಪರ್ 2 ಪೇಪರ್ 3 ಸಿಲೆಬಸ್ ನಾನು ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ನೋಡಿದಿಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದೆ ಲೈಕ್ ಮಾಡಿ, ಸಾಧ್ಯದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.